सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे ಭಗವಂತೋ ಪುನಃ ಪುನಃ. ನಾವು ಮೂರನೇ ವರದ ಕುರಿತಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೆವು. ಮನುಷ್ಯನು ದೇಹ ಬಿಟ್ಟ ಮೇಲೆ ಜೀವಾತ್ಮನು ಇರುತ್ತಾನೆ ಅನ್ನುವಂಥದ್ದು ಕೆಲವರ ಸಂದೇಹ. ಇನ್ನು ಕೆಲವರದ್ದು ಅವನು ಇರುವುದಿಲ್ಲ ಅಂತ. ತ್ವಯಾ ಅನುಶಿಷ್ಟ ಅಹಂ ಏತದ್ ವಿದ್ಯಾಂ, ನಿನ್ನಿಂದ ಅನುಶಿಷ್ಟನಾಗಿ, ನಿನ್ನಿಂದ ನಾನು ಅನುಶಾಸಿತನಾಗಿ ಅಂದ್ರೆ ತಿಳಿಸಲ್ಪಟ್ಟವನಾಗಿ, ಅಹಂ ಏತದ್ ವಿದ್ಯಾಂ, ಇದನ್ನು ನಾನು ತಿಳಿಯಲಿಚ್ಛಿಸುತ್ತೇನೆ, ನೀನು ನನಗೆ ತಿಳಿಸ್ಕೊಡುವಂತ ಅರ್ಥ. ವರಾಣಾಂ ಏಷಃ ತೃತೀಯ ವರಹ, ವರಗಳಲ್ಲಿ ಇದು ಮೂರನೇ ವರ ಎಂಬುದಾಗಿ ನಚಿಕೇತ ಕೇಳ್ತಾ ಇದ್ದಾನೆ. ಈಗ ಮೇಲ್ನೋಟಕ್ಕೆ ನೋಡಿದಾಗ ಈ ಪ್ರಶ್ನೆ ಸುಸ್ಪಷ್ಟ ಇದ್ದಾಗಿ ಕಾಣಿಸ್ತದೆ. ಏನು, ಮನುಷ್ಯ ಸತ್ತ ಮೇಲೆ ಜೀವಾತ್ಮನ ಯಾತ್ರೆ ಮುಂದುವರಿತದೋ, ಸತ್ತ ಮೇಲೂ ಮನುಷ್ಯ ಬದುಕಿರ್ತಾನೋ ಇಲ್ವೋ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣತಕ್ಕಂತಹ ಒಂದು ಅರ್ಥ. ಆದರೆ ಈ ಪ್ರಶ್ನೆಯನ್ನ ನಚಿಕೇತ ಕೇಳುವ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಚಿಕೇತನಿಗೆ ಈಗಾಗಲೇ ಗೊತ್ತಿದೆ, ಪಿತೃಗಳಿಗೆ ತರ್ಪಣ ಮಾಡಿದಾಗ ಸತ್ತಂತ ಶರೀರಕ್ಕೆ ಮಾಡುವಂಥದ್ದಲ್ಲ, ದೇಹ ಬಿಟ್ಟು ಪರಲೋಕವನ್ನೋ ಅಥವಾ ಇನ್ನೊಂದು ಜನ್ಮವನ್ನು ಪಡೆದಂತಹ ಒಂದು ಜೀವಾತ್ಮನನ್ನ ಉದ್ದೇಶಿಸಿ ಮಾಡತಕ್ಕಂತಹ ಕ್ರಿಯೆಗಳಾಗಿದೆ ಶ್ರಾದ್ದಾದಿ ಕರ್ಮಗಳು. ಅಷ್ಟೇ ಅಲ್ಲ, ಒಬ್ಬನು ಸ್ವರ್ಗಕಾಮೋ ಯಜೇತ, ಸ್ವರ್ಗವನ್ನ ಬಯಸಿ ಒಂದು ಯಜ್ಞವನ್ನ ಮಾಡ್ತಾನೆ ಅಂತಾದರೆ ಅವನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅನುಭವಿಸುವಂಥದ್ದಲ್ಲ, ಈ ದೇಹವನ್ನು ಬಿಟ್ಟು ಯಾತ್ರೆಯನ್ನು ಮಾಡುವಂಥದ್ದಾಗಿದೆ. ಹೀಗೆಂಬುದಾಗಿ ಅವನು ಚೆನ್ನಾಗಿ ತಿಳಿದುಕೊಂಡಿದ್ದನು. ಆದ್ರಿಂದ ಶರೀರವನ್ನ ಬಿಟ್ಟ ಮೇಲೆ ಜೀವಾತ್ಮನು ಇರ್ತಾನೋ ಇಲ್ಲವೋ ಎನ್ನುವಂತಹ ಪ್ರಶ್ನೆ ನಚಿಕೇತನದ್ದಲ್ಲ. ಹಾಗಾದ್ರೆ ಈ ಪ್ರಶ್ನೆ ಯಾವುದ್ರ ಕುರಿತಾದದ್ದು? ಶಂಕರ ಭಗವತ್ಪಾದರು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ, ಶರೀರ ಇಂದ್ರಿಯ ಮನೋಬುದ್ಧಿ ವ್ಯತಿರಿಕ್ತೋ ದೇಹಾಂತರ ಸಂಬಂಧಿ ಆತ್ಮ. ಶರೀರ ಇಂದ್ರಿಯ ಮನಸ್ಸು ಬುದ್ಧಿಗಿಂತ ವ್ಯತಿರಿಕ್ತವಾದಂತಹ ಒಬ್ಬ ಆತ್ಮನಿದ್ದಾನೋ ಇಲ್ವೋ ಎನ್ನುವಂತಹ ವಿಷಯದ ಕುರಿತಾದಂತಹ ಒಂದು ಸಂಶಯ. ನಾವು ನೆನಪಿಡಬೇಕಾದ ಸಂಗತಿ, ದೇಹ ಆದ ಮೇಲೆ ದೇಹಕ್ಕಿಂತ ಒಳಗೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ದೇಹ ಅಂತ ಇದೆ. ಅದಕ್ಕೆ ಲಿಂಗ ಶರೀರ ಅಂತ ಕೂಡ ಕರೀತಾರೆ. ಪಂಚ ಪ್ರಾಣಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ 19 ಅಂಶಗಳಿಂದ 19 ಕಲೆಗಳಿಂದ ಒಡಗೂಡಿದಂತಹ ಜೀವಾತ್ಮನು ಪರಲೋಕದ ಯಾತ್ರೆಯನ್ನು ಮಾಡ್ತಾನೆ. ಆ ಜೀವಾತ್ಮನಿಗಿಂತಲೂ ಹಿಂದಕ್ಕೆ ಜೀವಾತ್ಮನಿಗೆ ಆಧಾರವಾಗಿ ಪರಮಾತ್ಮನಿದ್ದಾನೆ, ಚೈತನ್ಯ ಇದ್ದಾನೆ, ಆತ್ಮ ಚೈತನ್ಯ ಇದೆ. ಅದು ಸರ್ವ ವ್ಯಾಪಕವಾಗಿದೆ, ಎಲ್ಲೆಲ್ಲೂ ತುಂಬಿಕೊಂಡಿದೆ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದಲ್ಲ. ಇದು ವೇದಾಂತಗಳಲ್ಲಿ ಪ್ರತಿಪಾದಿತವಾಗಿರತಕ್ಕಂಥ ವಿಷಯ. ನಚಿಕೇತನು ಕೇವಲ ಲೌಕಿಕವಾಗಿರತಕ್ಕಂತಹ ಒಂದು ಚರ್ಚೆಯ ಕುರಿತಾಗಿ
ಪ್ರಶ್ನೆಯನ್ನ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಜೀವಾತ್ಮನು ಪರಲೋಕಕ್ಕೆ ಹೋಗುವ ವಿಷಯದಲ್ಲಿ ಅವನಿಗೆ ಸಂಶಯವಿಲ್ಲ. ಆದ್ರೆ ಜೀವಾತ್ಮನಿಗಿಂತಲೂ ಮೀರಿದಂತಹ ಇನ್ನೊಂದು ಚೈತನ್ಯ ವಸ್ತು ಇದೆಯೇ ಎನ್ನುವಂಥದ್ದು ಅವನ ಪ್ರಶ್ನೆ ಆಗತ್ತೆ ಅನ್ನೋದಕ್ಕೆ ಹೇತು ಏನಪ್ಪಾ ಅಂದ್ರೆ, ಕೇವಲ ಜೀವಾತ್ಮ ಇದ್ದಾನೋ ಇಲ್ವೋ ಅಷ್ಟೇ ಪ್ರಶ್ನೆ ಆಗಿದ್ರೆ ಅದು ಅಮೂಲ್ಯವಾದ ಪ್ರಶ್ನೆ ಆಗ್ತಿರ್ಲಿಲ್ಲ. ಯಮ ಅದಕ್ಕೆ ಹೌದಪ್ಪ, ಒಬ್ಬ ಜೀವಾತ್ಮ ಇದ್ದಾನೆ, ಪರಲೋಕಗಾಮಿಯಾಗಿದ್ದಾನೆ, ಅವನು ಜನ್ಮ ಜನ್ಮಾಂತರಗಳನ್ನ ಅವನು ಪಡೆದುಕೊಳ್ತಾನೆ, ಇಷ್ಟನ್ನ ಹೇಳಿ ಮುಗಿಸಬಹುದು. ಆದ್ರೆ ಮುಂದೆ ನೋಡ್ತೇವೆ ನಾವು, ಯಮಧರ್ಮರಾಜ ಬಗೆ ಬಗೆಯಾದ ಪ್ರಲೋಭನೆಗಳಿಂದ ಈ ಪ್ರಶ್ನೆಯನ್ನು ಕೇಳಬೇಡಪ್ಪ, ಬಹಳ ಮಹತ್ವವಾದ ಪ್ರಶ್ನೆ ಅಂತ ಹೇಳೋದನ್ನು ಗೊತ್ತಾಗತ್ತೆ. ಬಹಳ ಮಹತ್ವವಾದ ಪ್ರಶ್ನೆ ಅಂತ ಹೇಳಿದ್ರಿಂದ ಇದು ಆತ್ಮವಿದ್ಯೆಯೇ ಇರಬೇಕು ಎನ್ನುವುದು ನಮ್ಗೆ ಗೊತ್ತಾಗ್ತದೆ. ಇನ್ನೊಂದು ಹೇತು ಏನಪ್ಪಾ ಅಂದ್ರೆ, ಹಿಂದೆರಡು ಪ್ರಶ್ನೆಗಳಲ್ಲಿ ಅವನು ಪರಲೋಕದ ಗಮನದ ಕುರಿತಾಗಿ ಪ್ರಶ್ನೆಯನ್ನು ಕೇಳಿದ್ದ. ವಿಶೇಷವಾಗಿ ಹಿಂದಿನ ಪ್ರಶ್ನೆ ಏನಿದೆ, ನಾಚಿಕೇತಾಗ್ನಿ ವಿದ್ಯೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಲ್ಲಿ ಪರಲೋಕದ ಗಮನ, ಯಾಗ, ಉಪಾಸನೆ ಮುಂತಾದ ವಿಷಯವಾಗಿ ಪ್ರಶ್ನೆ ಮಾಡಿದ್ದರಿಂದ ಪುನಃ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿಬಿಡ್ತದೆ. ಜೀವಾತ್ಮ ಇದ್ದಾನೋ ಇಲ್ಲವೋ ಅಷ್ಟಕ್ಕೆ ಸೀಮಿತ ಆಗ್ತದೆ. ಆದ್ರಿಂದಲೂ ಕೂಡ ಈ ಪ್ರಶ್ನೆ ಆತ್ಮನ ಕುರಿತಾಗಿ ಇರತಕ್ಕಂಥದ್ದು. ಇದಕ್ಕಂತಲೂ ವಿಶೇಷವಾದಂತಹ ಒಂದು ಕಾರಣ ಏನಿದೆ ಅಂದ್ರೆ, ಎರಡನೇ ವಲ್ಲಿಯಲ್ಲಿ, ಮೊದಲನೇ ಅಧ್ಯಾಯದ ಎರಡನೇ ವಲ್ಲಿಯ 14ನೇ ಮಂತ್ರದಲ್ಲಿ ಪುನಃ ಈ ಪ್ರಶ್ನೆಯನ್ನ ಸ್ಪಷ್ಟೀಕರಣ ಮಾಡ್ತಾನೆ ಅವನು. ನಚಿಕೇತನು ಇದೇ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳ್ತಾನೆ. ಆ ಪ್ರಶ್ನೆಯಲ್ಲಿ ಅದು ಸ್ಪಷ್ಟವಾಗಿ ನಮಗೆ ಇದು ಆತ್ಮವಿದ್ಯೆ ಎಂಬುದು ಗೊತ್ತಾಗ್ತದೆ. 14ನೇ ಮಂತ್ರ, ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ ಭವ್ಯಾಚ ಎತ್ತತ್ ಪಶ್ಯತಿ ತದ್ವದ ಅಂತ ಹೇಳ್ತಾನೆ. ಇದು ಆತ್ಮಸ್ವರೂಪದ ಪ್ರಶ್ನೆ. ಯಾಕಂದ್ರೆ ಧರ್ಮಾಧರ್ಮಕ್ಕಿಂತ ಬೇರೆಯಾದ, ಕೃತ ಅಕೃತಕ್ಕಿಂತ ಬೇರೆಯಾದ, ಕಾರ್ಯಕಾರಣಕ್ಕಿಂತ ಬೇರೆಯಾದ, ಭೂತ ಭವಿಷ್ಯತ್ತಿಗಿಂತ ಬೇರೆಯಾದ ಯಾವುದೊಂದು ತತ್ವ ಇದೆಯೋ ಅದನ್ನು ಹೇಳು ಎಂಬುದಾಗಿ ಈ ಪ್ರಶ್ನೆಯಲ್ಲಿ ಕೇಳ್ತಾನೆ. ಆ ಪ್ರಶ್ನೆಯ ಮೇಲೆ ಇಡೀ ಕಠೋಪನಿಷತ್ತು ನಿಂತಿದೆ. ಈ ಹೇತುವನ್ನು ನೋಡಿಕೊಂಡು ಕೂಡ ನಾವು ಈ ಪ್ರಶ್ನೆ ಏನಿದೆ, ಮೂರನೇ ವರ ಏನಿದೆ, ಅದು ಆತ್ಮವಿದ್ಯೆ ಕುರಿತಾಗಿ ಇರತಕ್ಕಂಥದ್ದು ಎಂಬ ಸ್ಪಷ್ಟತೆ ನಮಗೆ ಬರ್ತದೆ. ಕೆಲವರು ಈ ಆತ್ಮನಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಆತ್ಮ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆತ್ಮನಿದ್ದಾನೆ ಅಂತ ಹೇಳುವವರ ಪಕ್ಷದಲ್ಲಿಯೂ ಕೂಡ ಅನೇಕ ವೈವಿಧ್ಯಗಳಿದೆ. ಆತ್ಮನ ಸ್ವರೂಪದ ಬಗ್ಗೆ ಅನೇಕವಾದಂತಹ ಚಿಂತನೆಗಳಿಂದ ಒಡಗೂಡಿದೆ. ಆದ್ದರಿಂದ ಇದರ ಬಗ್ಗೆ ಒಂದು ಪೂರ್ಣ ಚಿತ್ರಣ ನನಗೆ ಬೇಕು. ಆತ್ಮನಿದ್ದಾನೋ ಆತ್ಮನಿಲ್ಲವೋ, ಆತ್ಮನಿದ್ದರೆ ಅವನು ಹೇಗಿದ್ದಾನೆ, ಯಾವ ರೀತಿಯಲ್ಲಿದ್ದಾನೆ, ಈ ಮುಂತಾದಂತಹ ಎಲ್ಲ ಸಮಗ್ರವಾದಂತಹ ಒಂದು ಸ್ಪಷ್ಟತೆ ಬೇಕು. ಆತ್ಮನಿಲ್ಲ ಅಂತ ಹೇಳ್ತಕ್ಕಂತಹ ಒಂದು ಗುಂಪು ಅಂದಿನಿಂದ ಇಂದಿನವರೆಗೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಶರೀರ, ಮನಸ್ಸು, ಬುದ್ಧಿ, ಅಹಂಕಾರಗಳಿಂದ ಮೀರಿದಂತಹ ಶಾಶ್ವತವಾದ ಒಂದು ಚೈತನ್ಯ, ದೇಶಕಾಲ ಅತೀತವಾದಂತಹ ಒಂದು ಚೈತನ್ಯ ವಸ್ತು, ಅಂತಹದ್ದೊಂದು ಇಲ್ಲ ಎಂಬಂತಹ ಒಂದು ವಾದ ಇದೆ. ಅವುಗಳ ಪ್ರತಿನಿಧಿ ಯಾರಪ್ಪ ಅಂದ್ರೆ ಚಾರ್ವಾಕರು, ಲೋಕಾಯತಿಕರು, ಮೆಟೀರಿಯಲಿಸ್ಟಿಕ್ ಒಂದು ತತ್ವಶಾಸ್ತ್ರವನ್ನು ಇಟ್ಟುಕೊಂಡು
ವಾದ ಮಾಡತಕ್ಕಂಥವ್ರು ಹೇಳ್ತಾರೆ. ಪಂಚಭೂತಗಳಿಂದ, ಅವರು ಪಂಚಭೂತಗಳಲ್ಲಿ ಆಕಾಶವನ್ನು ಸ್ವೀಕರಿಸುವುದಿಲ್ಲ. 4 ಭೂತಗಳಾದಂತಹ ಮಣ್ಣು, ನೀರು, ಬೆಂಕಿ, ಗಾಳಿ, ಈ 4 ತತ್ವಗಳಿಂದ ಉಂಟಾದಂತಹ ಈ ಶರೀರ, ಇದರಲ್ಲಿ ಚೇತನ ಅನ್ನುವಂಥದ್ದು ತೋರಿಕೊಳ್ತದೆ. ಈ ಶರೀರವು ಈ ಭೌತಿಕ ಶರೀರವು ಪ್ರಕೃತಿಯೊಟ್ಟಿಗೆ ಒಂದಾದಾಗ, ಸುಟ್ಟಾಗ ಅಥವಾ ಭೂಮಿಯಲ್ಲಿ ಹೂಳಿದಾಗ ಆ ಚೈತನ್ಯವು ನಷ್ಟವಾಗಿ ಹೋಗ್ತದೆ. ಅದಕ್ಕೆ ಕೊಡುವ ದೃಷ್ಟಾಂತ ಏನಂದ್ರೆ, ಎಲೆ, ಸುಣ್ಣ ಮತ್ತು ಅಡಿಕೆ ಸೇರಿದಾಗ ಅದರಲ್ಲಿ ಒಂದು ವಿಶೇಷವಾದಂತಹ ಬಣ್ಣ ಮೂಡುತ್ತೆ, ಕೆಂಪು ಬಣ್ಣ ಮೂಡುತ್ತೆ. ಆ ಕೆಂಪು ಬಣ್ಣ 3ರಲ್ಲೂ ಇರುವುದಿಲ್ಲ. ಸುಣ್ಣ ಬಿಳಿ ಬಣ್ಣ, ಎಲೆ ಹಸಿರು ಬಣ್ಣ, ಅದು ಸ್ವಲ್ಪ ಕಂದು ಬಣ್ಣ. ಅದು 3 ಸೇರಿಕೊಂಡಾಗ ಕೆಂಪು ಬಣ್ಣ ಹೇಗೆ ಬರ್ತದೋ ಹಾಗೆ ಮಣ್ಣು, ನೀರು, ಗಾಳಿ, ಬೆಂಕಿ ಸೇರಿಕೊಂಡಾಗ ಶರೀರದಲ್ಲಿ ಚೇತನ ಅಂತಕ್ಕಂಥದ್ದು ಪ್ರಕಟ ಆಗ್ತದೆ ಅನ್ನುವಂಥದ್ದು ಅವ್ರದ್ದು ವಾದ. ಕಿಣ್ವಾದಿದ್ಯೋ ಮದಶಕ್ತಿವತ್ತು, ಹಾಗಂತ ಒಂದು ಸೂತ್ರ ಇದೆ ಅವರದು, ಚಾರ್ವಾಕರ ಸೂತ್ರಗಳೇ ಇದೆ. ಆದ್ದರಿಂದ ಆತ್ಮ ಅನ್ನುವಂತಹ ಒಂದು ಶಾಶ್ವತವಾದಂತಹ ಸಂಗತಿ ಇಲ್ಲ. ತಾತ್ಕಾಲಿಕವಾಗಿ ನಾನು ಅನ್ನುವಂತಹ ಅರಿವು ಈ ಶರೀರದಲ್ಲಿ ಪ್ರಕಟ ಆಗ್ತದೆ. ಶರೀರ ಅನ್ನುವಂಥದ್ದು ನಾಶ ಆದ್ಮೇಲೆ ಅದು ಹೊರಟು ಹೋಗ್ತದೆ. ಹೀಗೆಂಬುದಾಗಿ ಆತ್ಮನ ಅಸ್ತಿತ್ವವನ್ನ ಅಲ್ಲಗಳೆಯುವವರು ಇದ್ದಾರೆ. ಹಾಗೆ ಇವತ್ತಿನ ಭೌತಿಕ ವಿಜ್ಞಾನವು ಹಾಗೆ ಹೇಳೋದು, ನಾನು ಎಂಬ ಅನಿಸಿಕೆ ಎನ್ನುವಂಥದ್ದು ಬೌದ್ಧಿಕವಾದಂತಹ ಒಂದು ಫಂಕ್ಷನ್, ಒಂದು ಕಾರ್ಯ. ಬುದ್ಧಿಯಲ್ಲಿ ಬೇರೆ ಬೇರೆಯಾದಂತಹ ಕ್ರಿಯೆಗಳು ಸಂಭವಿಸಿದಾಗ ಅಲ್ಲಿ ನಾನು ಅನ್ನುವಂತಹ ಒಂದು ಭಾವ ಉಂಟಾಗ್ತದೆ. ಅದು ಶರೀರ ಹೊರಟು ಹೋಗ್ತದೆ. ಈ ಶರೀರ ಹುಟ್ಟುವುದಕ್ಕಿಂತ ಮುಂಚೆಯೂ ಇತ್ತು, ಈ ಶರೀರ ಸತ್ತ ನಂತರವೂ ಅದು ಇರುತ್ತದೆ ಎನ್ನುವಂತಹ ಒಂದು ಚಿಂತನೆಯನ್ನ ಈ ಆಧುನಿಕ ವಿಜ್ಞಾನ ಅನ್ನುವಂಥದ್ದು ಒಪ್ಪಿಕೊಂಡ ಹಾಗೆ ಕಾಣೋದಿಲ್ಲ. ಅಥವಾ ಆ ವಿಷಯದಲ್ಲಿ ಸಂದೇಹವೂ ಇರಬಹುದು, ಅಥವಾ ಇನ್ನು ಸಂಶೋಧನೆ ಮಾಡಬೇಕು ಅನ್ನುವಂತಹ ಒಂದು ನಿಶ್ಚಯವೂ ಇರಬಹುದು. ಬಟ್ ಆತ್ಮ ಚೈತನ್ಯದ ಬಗ್ಗೆ ಕಾನ್ಶಿಯಸ್ನೆಸ್ ಅಂತ ಏನ್ ಕರೀತಾರೆ ಅವರು, ಸ್ಪಷ್ಟವಾದ ನಿಲುವು ಆಧುನಿಕ ವಿಜ್ಞಾನಕ್ಕೂ ಕೂಡ ಇಲ್ಲ. ಇನ್ನು ಆತ್ಮನನ್ನ ಒಪ್ಪುವವರಲ್ಲಿ ಅನೇಕ ವಿಧಗಳಿದೆ. ಕೆಲವರು ಆತ್ಮನನ್ನ ಕರ್ತ ಭೋಕ್ತ ಎಂಬುದಾಗಿ ಒಪ್ತಾರೆ. ಮೀಮಾಂಸಕರು ಮತ್ತು ನೈಯಾಯಿಕರು ಅಂತ ಹಿಂದೆ, ನಚಿಕೇತು ಕೇಳುವ ಸಮಯದಲ್ಲಿ ಅವರು ಇದ್ರೋ ಗೊತ್ತಿಲ್ಲ, ಬಟ್ ಹಿಂದೆ, ಬಹಳ ಹಿಂದೆ ಆ ನೈಯಾಯಿಕರು ಮತ್ತು ಮೀಮಾಂಸಕರು ಅಂತಕ್ಕಂತಹ ಒಂದು ಗುಂಪು ಏನಿತ್ತು, ಅವರು ಶರೀರ ಮನಸ್ಸು ಬುದ್ಧಿಗಳಿಗಿಂತ ಭಿನ್ನವಾದ ಒಬ್ಬ ಆತ್ಮನಿದ್ದಾನೆ, ಅಂದ್ರೆ ಅವನು ಕರ್ತನೂ ಭೋಕ್ತನೂ ಆಗಿದ್ದಾನೆ, ಪರಲೋಕಗಾಮಿಯೂ ಆಗಿದ್ದಾನೆ, ತನ್ನ ಕರ್ಮಕ್ಕೆ ಅನುಸಾರವಾದಂತಹ ಕರ್ಮ ಫಲವನ್ನು ಭೋಗಿಸ್ತಾನೆ, ಕರ್ಮವನ್ನು ಮಾಡ್ತಾನೆ ಎಂಬುದಾಗಿ ಅವ್ರದೊಂದು ವಿವರಣೆ. ಅದು ಸರಿಯಾ? ಅವನ ಪ್ರಶ್ನೆಯಲ್ಲಿ ಇದು ಕೂಡ ಸೇರಿಕೊಳ್ತದೆ. ಇನ್ನು ಸಾಂಖ್ಯರು ಅಂತಕ್ಕಂಥ ಒಂದು ಗುಂಪು, ಅವರು ಹೇಳ್ತಾರೆ ಆತ್ಮನು ಕರ್ತನಲ್ಲ, ಆತ್ಮನು ಕೇವಲ ಭೋಕ್ತ. ಕರ್ತ ಆಗಿರುವಂಥದ್ದು ಪ್ರಕೃತಿ ಎಲ್ಲವನ್ನ ಮಾಡಿಸ್ತದೆ, ಆದ್ರೆ ಆತ್ಮನು ಭೋಕ್ತನಾಗಿದ್ದಾನೆ. ಭೋಕ್ತನಷ್ಟೇ ಅಲ್ಲ, ಆತ್ಮನು ವಿಭುವಾಗಿದ್ದಾನೆ, ಎಲ್ಲೆಲ್ಲೂ ತುಂಬಿಕೊಂಡಿದ್ದಾನೆ. ಅವನಿಗೆ ಪುರುಷ ಎಂಬುದಾಗಿ ಸಾಂಖ್ಯರು ಕರೀತಾರೆ. ಜೀವಾತ್ಮನಿಗೆ ಸಾಂಖ್ಯರು ಬಳಸಿರುವ ಶಬ್ದ ಪುರುಷ. ಪ್ರಕೃತಿ ಪುರುಷ ವಿವೇಕವೇ ಆಧ್ಯಾತ್ಮಿಕ ಸಾಧನೆ. ಈ ಪ್ರಕೃತಿಗಿಂತ, ಅಂದ್ರೆ ಶರೀರ ಪ್ರಪಂಚ ಎರಡು ಪ್ರಕೃತಿ ಅಂತ ಕರೀತಾರೆ. ಈ ಶರೀರ ಮನಸ್ಸು ಬುದ್ಧಿ ಮತ್ತು ಪ್ರಪಂಚಗಿಂತ ಹೊರತಾದಂತಹ ಒಂದು ಚೈತನ್ಯ ಇದೆ. ಆ ಚೈತನ್ಯವು ಎಲ್ಲೆಲ್ಲೂ ತುಂಬಿದೆ, ಅದು ಭೋಕ್ತ ಆಗಿದೆ, ಕರ್ತ ಆಗಿಲ್ಲ ಎಂಬಂತಹ ಒಂದು ತಿಳುವಳಿಕೆ ಪಡೆಯುವುದೇ ಆತ್ಮಜ್ಞಾನ. ಈಶ್ವರ ಎನ್ನತಕ್ಕಂತಹ ಒಂದು ಸತ್ತೆಯನ್ನ ಅವರು ಒಪ್ಪಿಕೊಳ್ಳುವಂತಹವರೇ ಅಲ್ಲ.
ಇನ್ನು ಕೆಲವರಿದ್ದಾರೆ, ಅವರು ಹೇಳ್ತಾರೆ ಆತ್ಮನು ಅಣು ಪ್ರಮಾಣದವನು, ಅತ್ಯಂತ ಸಣ್ಣವನವನು, ಅಣುವಿಗಿಂತಲೂ ಅಣು ಇರ್ತಕ್ಕಂತಹ ಒಂದು ಸ್ವಭಾವದವನು, ಅವನು ಸೂಕ್ಷ್ಮವಾಗಿ ಶರೀರದ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾನೆ. ಚೇತನಾತ್ಮಕವಾಗಿದ್ದರೂ ಕೂಡ ಅವನು ಪರಮೇಶ್ವರನ ಅಧೀನನಾಗಿರ್ತಾನೆ, ಸ್ವತಂತ್ರನಲ್ಲ. ಈಶ್ವರನ ಇಚ್ಛೆಗನುಸಾರವಾಗಿಯೇ ಅವನು ಬದುಕು. ಈಶ್ವರನನ್ನು ಪ್ರಾರ್ಥಿಸುತ್ತಾ, ಈಶ್ವರನಲ್ಲಿ ಭಕ್ತಿ ಮಾಡುತ್ತಾ, ತನ್ನ ಪಾಪಕ್ಷಯವನ್ನ ಮಾಡಿಕೊಂಡು ಕೊನೆಗೆ ಈಶ್ವರನ ಲೋಕಕ್ಕೆ ಹೋಗುತ್ತಾನೆ. ಆದ್ದರಿಂದ ಅಂತಹ ಒಬ್ಬ ಜೀವಾತ್ಮ ಇದ್ದಾನೆ, ಆದ್ರೆ ಈಶ್ವರ ಅಧೀನವಾಗಿರತಕ್ಕಂಥವನು ಅಂತ ಅವರು ವಾದ. ಇತ್ತೀಚೆಗೆ ಹುಟ್ಟಿದಂತಹ ಏನು ಇಸ್ಲಾಂ, ಕ್ರಿಶ್ಚಿಯನ್ ಮುಂತಾದ ಮತಗಳ ಚಿಂತನೆ ಇನ್ನೂ ಆಶ್ಚರ್ಯಜನಕವಾಗಿದೆ. ಅವರು ಹೇಳ್ತಾರೆ ಈಶ್ವರನು ಆತ್ಮನನ್ನು ಹುಟ್ಟಿಸಿದ್ದಾನೆ, ಆತ್ಮನು ಅನಾದಿಯಲ್ಲ, ಆತ್ಮನು ಸಾಧಿಯೇ. ಆತ್ಮರುಗಳೆಲ್ಲ ಹುಟ್ಟಿದ್ದಾರೆ, ಆದ್ರೆ ಅನಂತವಾಗಿರ್ತಾರೆ ಅಂತ. ಈಶ್ವರ ಅವರನ್ನು ಹುಟ್ಟಿಸ್ತಾರೆ, ಆದ್ರೆ ಅವರು ಕೊನೆಗೆ ಸಾಯಲ್ಲ. ಅವರು ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಶಾಶ್ವತ ಸ್ವರ್ಗವೋ ಶಾಶ್ವತ ನರಕವೋ ಪ್ರಾಪ್ತಿಯಾಗತ್ತೆ. ಶಾಶ್ವತವಾದ ನರಕದಲ್ಲಿರೋ ಶಾಶ್ವತವಾಗಿ ಅಲ್ಲೇ ಇರ್ತಾನೆ, ಸ್ವರ್ಗದಲ್ಲಿರೋ ಶಾಶ್ವತವಾಗಿರ್ತಾನೆ. ಹೈಲಿ ಇಲ್ಲಾಜಿಕಲ್ ಕನ್ಕ್ಲೂಷನ್. ಹೀಗೆ ಬಗೆ ಬಗೆಯಾದಂತಹ ಒಂದು ಚರ್ಚೆ ಭೂಲೋಕದಲ್ಲಿ ನಡೀತಾ ಇದೆ ಆತ್ಮನ ವಿಷಯವಾಗಿ. ಕೆಲವರು ಇಲ್ಲ ಅಂತ ಆರ್ಗ್ಯೂ ಮಾಡುವವರು, ಇನ್ನು ಕೆಲವರು ಇದ್ದಾನೆ ಅಂತ ಒಪ್ಪಿಕೊಂಡ್ರು ಅದರಲ್ಲಿಯೂ ಬಗೆ ಬಗೆಯಾದಂತಹ ಚಿಂತನೆಯನ್ನ ಮಾಡತಕ್ಕಂಥವರು. ಈ ವಿಷಯವಾಗಿ ನಂಗೊಂದು ಸ್ಪಷ್ಟತೆ ಬೇಕು. ಆತ್ಮನಿದ್ದರೆ ಹೇಗಿದ್ದಾನೆ? ಅವನು ಕ್ಷಣಪ್ರಧ್ವಂಸಿಯಾಗಿದ್ದಾನೋ? ಕ್ಷಣಪ್ರಧ್ವಂಸಿ ಅಂದ್ರೆ ಬೌದ್ಧರ ಆತ್ಮವಾದ ಹೇಗಿದೆಯಪ್ಪ ಅಂದ್ರೆ, ಒಂದು ಕ್ಷಣ ಅದು ಹುಟ್ಟುತ್ತೆ, ಇನ್ನೊಂದು ಕ್ಷಣದಲ್ಲಿ ನಿಲ್ಲುತ್ತೆ, ಮೂರನೇ ಕ್ಷಣದಲ್ಲಿ ನಾಶವಾಗುತ್ತೆ. ಈ ಪ್ರವಾಹಿ ನಿತ್ಯತ್ವದಿಂದಾಗಿ, ಪ್ರವಾಹಿ ನಿತ್ಯತ್ವ ಅಂದ್ರೇನು? ಹುಟ್ಟು ಇರವು ಅಳಿವು, ಹುಟ್ಟು ಇರವು ಅಳಿವು, ಇದು ನಿರಂತರವಾಗಿ ನಡೀತಾ ಇರುವಾಗ ಅಲ್ಲಿ ನಾನು ಅಂತಕ್ಕಂಥ ಒಂದು ಪ್ರಜ್ಞೆ ಹುಟ್ಟಿಕೊಳ್ಳುತ್ತದೆ. ವಾಸ್ತವವಾಗಿ ಆತ್ಮನು ಕ್ಷಣಿಕ ವಿಜ್ಞಾನ ಸ್ವರೂಪನು, ಒಂದು ಕ್ಷಣ ತೋರ್ಕೊಳ್ಳೋನು, ಅಡಗುವವನು. ಶಾಶ್ವತವಾದ ನಿತ್ಯವಾದ ಅನಂತವಾದಂತಹ ಒಂದು ಆತ್ಮ ಚೈತನ್ಯದ ಅಸ್ತಿತ್ವವನ್ನ ಕ್ಷಣಿಕ ವಿಜ್ಞಾನವಾದ ಬೌದ್ಧರು ಒಪ್ಪೋಲ್ಲ. ಶೂನ್ಯವಾದವಂತೂ ಎಲ್ಲವೂ ಸರ್ವಶೂನ್ಯ ಅಂತ ಹೇಳಿದ್ದರಿಂದ ಆತ್ಮನನ್ನು ನೈರಾತ್ಮವಾದ ಅಂತ ಹೇಳ್ತಾನೆ. ಆತ್ಮನನ್ನೇ ಒಪ್ಪದೇ ಇರತಕ್ಕಂತಹ ಒಂದು ಸಿದ್ಧಾಂತ. ಜೈನರ ಪ್ರಕಾರ ಆತ್ಮನು ಶರೀರದ ಆಕಾರಕ್ಕೆ ಸೀಮಿತವಾದವನು. ಆನೆಯ ಶರೀರದಲ್ಲಿ ದೊಡ್ಡ ಆತ್ಮ ಇದೆ, ಇರುವೆಯ ಶರೀರದಲ್ಲಿ ಸಣ್ಣ ಆತ್ಮ ಇದೆ. ಆ ಶರೀರ ಗಾತ್ರಕ್ಕನುಸಾರವಾಗಿ ಆತ್ಮದ ಗಾತ್ರವು ವ್ಯತ್ಯಾಸ ಆಗ್ತದೆ. ಪುಣ್ಯ ಕರ್ಮದಿಂದಾಗಿ ಉತ್ತಮ ಲೋಕಗಳನ್ನ ಪ್ರಾಪ್ತಿ ಮಾಡಿಕೊಂಡು ಮೇಲಕ್ಕೆ 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 ಹೋಗ್ತಾ ಇರ್ತಾನೆ. ಎಲ್ಲಿಗೆ ಹೋಗ್ತಾನೋ ಕೊನೆಗೆ ಗೊತ್ತಿಲ್ಲ. ಹೀಗೊಂದು ಚಿಂತನೆ ಇದೆ. ಎಷ್ಟು ಬಗೆ ಬಗೆಯಾದ ಚಿಂತನೆ ಇದೆ ಈ ವಿಷಯದಲ್ಲಿ. ಆದ್ರೆ ಇದಕ್ಕೊಂದು ಇತಿಶ್ರೀ ಹಾಡಬೇಕು. ಹೀಗೆಯೇ ಆತ್ಮನು ಎಂಬುದಾಗಿ ಶ್ರುತಿಯುಕ್ತಿ ಅನುಭವಗಳಿಂದ ಸಿದ್ಧ ಆಗಬೇಕು ಅಂತ. ಯಾವುದೋ ಒಂದು ಸಿದ್ಧಾಂತವನ್ನ ಮತಿ ಕಲ್ಪನೆ ಆಗಬಾರದು. ಒಬ್ಬೊಬ್ಬ ವ್ಯಕ್ತಿಗೆ ಹೇಗೆ ಅನಿಸ್ತದೋ ಹಾಗಾಗಿ ಒಂದು ಸಿದ್ಧಾಂತವನ್ನು ಮಾಡ್ತಾ ಹೋದ್ರೆ ಅದು ಅನೇಕ ಸಿದ್ಧಾಂತಗಳಾಗಿ ಹೊರಹೊಮ್ಮುತ್ತೆ. ಆದ್ರೆ ಯಾವುದು ಶ್ರುತಿ, ಯುಕ್ತಿ ಮತ್ತು ಅನುಭವಕ್ಕೆ ಸಮ್ಮತವಾಗ್ತದೋ ಅದು ಅಲುಗಾಡದೆ ಇರ್ತಕ್ಕಂಥ ಶಾಶ್ವತವಾದ ಸಿದ್ಧಾಂತ ಅಂತ. ಶಂಕರ ಭಗವತ್ಪಾದರು ಮತ್ತು ಉಪನಿಷತ್ತು ಭಗವದ್ಗೀತೆಯಲ್ಲಿ ಪ್ರತಿಪಾದಿಸಿರತಕ್ಕಂತಹ ಜೀವಬ್ರಹ್ಮೈಕ್ಯ ಚಿಂತನೆ ಅನ್ನುವಂಥದ್ದೇನಿದೆ, ಇದು ಶ್ರುತಿಯುಕ್ತಿ ಅನುಭವ ಸಮ್ಮತವಾದಂತಹ ವಿಷಯ. ಬೇರೆ ಎಲ್ಲರೂ ಕೂಡ, ಹೆಚ್ಚಿನವರೆಲ್ಲ ಕೇವಲ ತರ್ಕದ ಆಧಾರದ ಮೇಲೆ
ಈ ಆತ್ಮ ವಿಷಯವನ್ನ ನಿಶ್ಚಯಿಸಲಿಕ್ಕೆ ಹೊರಟ ಲಾಜಿಕ್ ಅನ್ನ ಅನುಸರಿಸಿಕೊಂಡೆ. ಈಗ ಯಾವುದೇ ತರ್ಕವನ್ನ ನಾವು ಮಾಡಬೇಕಾದ್ರೆ, ಅನುಮಾನವನ್ನ ಮಾಡಬೇಕಾದ್ರೆ ಅದು ಪ್ರತ್ಯಕ್ಷ ಅಧೀನವಾಗಿರುತ್ತೆ. ಪ್ರತ್ಯಕ್ಷ ಪ್ರಮಾಣವನ್ನು ಅನುಸರಿಸಿಯೇ ನಾವು ತರ್ಕವನ್ನ ಮಾಡಬೇಕಾಗ್ತದೆ. ಆತ್ಮನ ವಿಷಯದಲ್ಲಿ ಕಿಂಚಿತ್ತೂ ಕೂಡ ಪ್ರತ್ಯಕ್ಷ ಮಾಹಿತಿ ನಮಗೆ ಇಲ್ಲ. ನಾವು ಶರೀರವನ್ನ ಕತ್ತರಿಸಿ ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿದ್ರೂ ಕೂಡ ಆತ್ಮನು ಕಾಣುವಂಥವನಲ್ಲ. ಮನಸ್ಸು ಬುದ್ಧಿಯ ವ್ಯವಹಾರ ಅನ್ನುವಂಥದ್ದೊಂದು ಗಮನಿಸಿಕೊಂಡು ಆತ್ಮನು ಹೀಗಿರಬಹುದು ಅಂತ ಒಂದು ಅನುಮಾನಕ್ಕೆ, ಒಂದು ನಿಶ್ಚಯಕ್ಕೆ ಹೊರಡಬೇಕಾಗ್ತದೆ. ಪ್ರತ್ಯಕ್ಷ ಅಗಮ್ಯವಾಗಿರತಕ್ಕಂತಹ ಆತ್ಮನನ್ನ ಕೇವಲ ತರ್ಕದಿಂದ, ಪ್ರತ್ಯಕ್ಷಾಭಾಸವಾಗಿರತಕ್ಕಂತಹ ತರ್ಕಗಳ ಸಹಾಯದಿಂದ ಹೀಗಿರುವುದು ಎಂಬುದಾಗಿ ನಿಶ್ಚಯಿಸಲಿಕ್ಕೆ ಹೊರಟಂತಹ ಎಲ್ಲ ದಾರ್ಶನಿಕರು ಕೂಡ ತಪ್ಪು ದಾರಿಯನ್ನು ಹಿಡಿದಿದ್ದಾರೆ. ನಮ್ಮ ಆಸ್ತಿಕ ದರ್ಶನಗಳಾದಂತಹ ಷಡ್ದರ್ಶನಗಳಲ್ಲಿ ನೈಯಾಯಿಕರು, ಹಾಣಾದರು, ಸಾಂಖ್ಯರು, ಯೋಗ ಸಿದ್ಧಾಂತವನ್ನು ಹೇಳುವಂತಹ ಪತಂಜಲಿ ಯೋಗವು ಕೂಡ ಎಲ್ಲವೂ ಕೂಡ ಆತ್ಮನ ವಿಷಯವಾಗಿ ಸರಿಯಾದಂತಹ ತೀರ್ಮಾನವನ್ನ ಅವರು ಕೊಟ್ಟಿಲ್ಲ. ಯಾಕೆ? ಅವರೆಲ್ಲರೂ ತರ್ಕದ ಆಧಾರದ ಮೇಲೆ ನಿಶ್ಚಯ ಮಾಡ್ಲಿಕ್ಕೆ ಹೊರಟರು. ಪ್ರತ್ಯಕ್ಷ ಮತ್ತು ಅನುಮಾನ ಇವುಗಳನ್ನ ಆಧಾರವಾಗಿಟ್ಟುಕೊಂಡ್ರು. ಶ್ರುತಿಯನ್ನು ಒಪ್ಪಿದ್ರು ಕೂಡ ತಮ್ಮ ತರ್ಕಕ್ಕೆ ಅನುಕೂಲಕರವಾದ ಶ್ರುತಿಗಳನ್ನಷ್ಟೇ ಅವರು ಬಳಸಿಕೊಂಡರು. ಹೀಗೆ ಅವರು ದಾರಿ ತಪ್ಪಲಿಕ್ಕೆ ಕಾರಣ ಆಯಿತು. ಇನ್ನು ನಾಸ್ತಿಕ ದರ್ಶನಗಳು ಅಂತ ಏನು 6 ದರ್ಶನಗಳಿವೆ, ಅವರು ಶ್ರುತಿಯನ್ನು ಸಹಾಯಕ್ಕೆ ತೆಗೆದುಕೊಳ್ಳೇ ಇಲ್ಲ. ಅವರೆಲ್ಲರೂ ಕೂಡ ಕೇವಲ ತರ್ಕವನ್ನ, ಕೇವಲ ಪ್ರತ್ಯಕ್ಷ ಅನುಮಾನವನ್ನು ಇಟ್ಟುಕೊಂಡು ಸಿದ್ಧಾಂತವನ್ನು ಮಾಡಿದರು. ಆಸ್ತಿಕ ದರ್ಶನಗಳು ಶ್ರುತಿಯನ್ನು ಸಹಾಯಕ್ಕೆ ಪಡ್ಕೊಂಡವು, ಆದರೆ ತಮ್ಮ ಚಿಂತನೆಗೆ ಅನುಕೂಲವಾದ ಶ್ರುತಿಗಳನ್ನು ಪಡ್ಕೊಂಡವು. ಇನ್ನು ಮೀಮಾಂಸಕರು ಅಂತಿದ್ದಾರೆ. ಅವರು ಕೂಡ ಆತ್ಮನ ವಿಷಯದಲ್ಲಿ ಸ್ವರ್ಗಲೋಕ ಪ್ರಾಪ್ತಿ ಮಾಡಿಕೊಳ್ಳತಕ್ಕಂಥ ಒಬ್ಬ ಜೀವಾತ್ಮ ಎಂಬುದಾಗಷ್ಟೇ ನಿಶ್ಚಯ ಮಾಡಿದರೆ ಹೊತ್ತು ಜೀವನು ತತ್ವತಃ ಪರಬ್ರಹ್ಮನೇ ಆಗಿದ್ದಾನೆ ಎಂಬುದಾಗಿ ಅವರಿಗೆ ನಿಶ್ಚಯ ಮಾಡ್ಲಿಕ್ಕೆ ಆಗಲಿಲ್ಲ. ಶ್ರುತಿಯನ್ನು ಒಪ್ಪತಕ್ಕಂತಹ ವೇದಾಂತಿಗಳು ಎನ್ನುವಂಥವರೂ ಕೂಡ ವೇದಾಂತವನ್ನು ಪ್ರಧಾನ ಪ್ರಮಾಣವಾಗಿ ತೆಗೆದುಕೊಳ್ಳದೆ ಭಕ್ತಿ ಪ್ರಧಾನವಾದಂತಹ, ಉಪಾಸನಾ ಪ್ರಧಾನವಾದಂತಹ ಗ್ರಂಥಗಳ ಸಹಾಯದಿಂದ ಶ್ರುತಿಗೆ ಅರ್ಥವನ್ನು ಕಲ್ಪಿಸಲಿಕ್ಕೆ ಹೊರಟ ಕಾರಣದಿಂದ ಮತ್ತು ಸ್ವಲ್ಪ ಮೀಮಾಂಸಾ, ನ್ಯಾಯ, ಸಾಂಖ್ಯರ ಸಹಾಯವನ್ನು ಪಡ್ಕೊಂಡು ಶ್ರುತ್ಯರ್ಥವನ್ನ ತೀರ್ಮಾನ ಮಾಡಲಿಕ್ಕೆ ಹೊರಟದ್ರಿಂದ ಅದು ಕೂಡ ಎಲ್ಲೋ ಸ್ವಲ್ಪ ದಾರಿ ತಪ್ಪಿದ ಹಾಗೆ ಕಾಣಿಸ್ತದೆ. ಶಂಕರ ಭಗವತ್ಪಾದರು ಮಾತ್ರ ನಮಗೆ ಈ ವಿಷಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಕಾಣುವಂಥದ್ದು ಏನು ಅಂದ್ರೆ, ಕೇವಲ ಶ್ರುತಿಯನ್ನ ಮತ್ತು ಶ್ರುತಿಗೆ ಅನುಸಾರವಾದ ತರ್ಕ ಮತ್ತು ಅನುಭವವನ್ನ, ಶ್ರುತಿ ಏನು ತೋರಿಸಿಕೊಡ್ತಾ ಇದೆ ಆತ್ಮನ ವಿಷಯವಾಗಿ ಸತ್ಯ ಅನ್ನುವಂಥದ್ದು, ಅದು ನಮ್ಮ ಅನುಭವದಲ್ಲೇ ಇದ್ದುಕೊಂಡಿರ್ತಕ್ಕಂಥದ್ದು ಎಂಬುದು ತರ್ಕದ ಸಹಾಯದಿಂದ ಶ್ರುತಿ ಮತ್ತು ಅನುಭವಗಳನ್ನ ಹೊಂದಿಸಿ ತರ್ಕವನ್ನು ಕೂಡ ಬಳಸಿ ಅವರು ನಿಶ್ಚಯವನ್ನ ಮಾಡಿರುವುದು ಕಂಡಾಗ ಇದೊಂದೇ ಸರಿಯಾದ ಸಿದ್ಧಾಂತ ಅಂತ ನಮಗೆ ಅನಿಸ್ತದೆ. ಶ್ರುತಿ, ಯುಕ್ತಿ, ಅನುಭೂತಿ ಇದು ಬಹಳ ಮುಖ್ಯ. ಶ್ರುತಿ ಅಂತ ಪ್ರಮಾಣ ಏನಿದೆ ಅದು ಯಾವುದೊಬ್ಬ ಮನುಷ್ಯ ರಚನೆ ಮಾಡಿದ ಗ್ರಂಥ ಅಲ್ಲ. ನಮ್ಮ ವೈದಿಕ ಸನಾತನದ ಸಂಸ್ಕೃತಿಯಲ್ಲಿ ನಾವು ಶ್ರುತಿಯ ಬಗ್ಗೆ ಅಪಾರವಾದಂತಹ ಶ್ರದ್ಧಾ ಭಕ್ತಿಯನ್ನು ಹೊಂದಿದ್ದೇವೆ. ಅದು ಸೃಷ್ಟಿಯ ಶಾಶ್ವತ ಸತ್ಯಗಳನ್ನ ದಾಖಲಿಸಿರತಕ್ಕಂತಹ ಗ್ರಂಥರಾಶಿ ಎಂಬುದಾಗಿ. ಶ್ರುತಿ ಅಂದ್ರೇನು? ಸೃಷ್ಟಿಯಲ್ಲಿರುವ ಶಾಶ್ವತ ಸತ್ಯಗಳನ್ನ ದಾಖಲಿಸಿರತಕ್ಕಂತಹ ಗ್ರಂಥರಾಶಿ. ಒಬ್ಬ ವ್ಯಕ್ತಿಯ ಕಪೋಲ ಕಲ್ಪನೆಗಳಾಗಿದ್ರೆ ಅದು ಭ್ರಮ,
ಆಮೇಲೆ ಪ್ರಮಾದ, ವಿಪ್ರಲಿಪ್ಸ, ಕರ್ಣ ಅಪಾಟವ ಎನ್ನುವ 4 ದೋಷಗಳಿಂದ ಒಡಗೂಡುತ್ತೆ. ತಾನು ಭ್ರಮೆಗೆ ಒಳಗಾದವನು ಕಾಣುವಂಥದ್ದೆಲ್ಲ ಭ್ರಮೇ ಆಗಿರುತ್ತೆ. ಹೇಳ್ತಾರಲ್ಲ, ಕಾಮಾಲೆ ರೋಗ ಬಂದವನಿಗೆ ಕಂಡದ್ದೆಲ್ಲ ಹಳದಿ. ಹಾಗೆ ತಾನು ಭ್ರಮೆಗೆ ಒಳಗಾದವನು ಬರೆದಂತಹ ಲೇಖನ ಎಷ್ಟು ಸತ್ಯ ಆಗ್ತದೆ? ರಾಮಾಯಣದ ಬಗ್ಗೆನೇ ವಿಶ್ಲೇಷಣೆ ಕೆಲವರು ಬರೆದಿದ್ದಾರೆ. ಅದು ಅವರ ಭ್ರಮೆಗೆ ಅನುಗುಣವಾಗಿ ಅವರು ಸೀತಾಯಣ ಮುಂತಾದವುಗಳನ್ನು ಬರೆದಿದ್ದಾರೆ. ಹಾಗೆ ಆಗ್ತದೆ. ಮನುಷ್ಯ ಪ್ರಿಜುಡಿಸಿಸ್ ಅಂತ ಹೇಳ್ತಾರಲ್ಲ, ಪೂರ್ವಕಲ್ಪಿತವಾದಂತಹ ಒಂದು ಯೋಚನೆಗಳನ್ನು ಇಟ್ಟುಕೊಂಡು ಗ್ರಂಥ ರಚನೆ ಮಾಡಿದಾಗ ತಪ್ಪಾಗ್ತದೆ. ಇದು ಮನುಷ್ಯ ಮಾಡಿದಾಗ ಹಾಗಾಗುವ ಸಾಧ್ಯತೆಗಳಿದೆ. ಕರ್ಣ ಅಪಾಟವ ಅಂದ್ರೆ ಅವನಲ್ಲಿ ಇರ್ತಕ್ಕಂತಹ ಪಂಚ ಜ್ಞಾನೇಂದ್ರಿಯ ಎನ್ನುವ ಕರಣಗಳೇನಿದೆ ಅದರಲ್ಲಿ ಅಪಾಟವತ್ವ, ಅಸ್ಪಷ್ಟತೆ ಅನ್ನುವಂಥದ್ದು ಇದ್ದಾಗ, ದೋಷಗಳಿದ್ದಾಗ ಕಾಣುವ ದೃಶ್ಯವೂ ಕೂಡ ದೋಷಪೂರ್ಣವಾಗ್ತದೆ. ಆಮೇಲೆ ಪ್ರಮಾದ, ಜ್ಞಾನದ ಪ್ರಕ್ರಿಯೆಯಲ್ಲಿ ಪ್ರಮಾದಗಳಾಗಬಹುದು, ತಪ್ಪುಗಳು ಸಂಭವಿಸಬಹುದು. ವಿಪ್ರಲಿಪ್ಸ, ರಾಂಗ್ ಮೋಟಿವ್, ಉದ್ದೇಶವೇ ತಪ್ಪು ಇಟ್ಟುಕೊಂಡು ರಚನೆ ಮಾಡಬಹುದು. ಹೀಗೆಲ್ಲ ಮನುಷ್ಯರಿಂದ ನಿರ್ಮಾಣವಾದ ಗ್ರಂಥಗಳಲ್ಲಿ ಕಾಣುತ್ತದೆ. ಆದರೆ ಇದು ಶಾಶ್ವತ ಸತ್ಯಗಳು ಋಷಿಗಳ ಹೃದಯದಲ್ಲಿ ಪ್ರಕಟವಾಗಿರುವಂಥದ್ದು ವೇದಗಳು. ಋಷಿಗಳು, ವಿಶ್ವಾಮಿತ್ರರಾಗ್ಲಿ, ವಸಿಷ್ಠರಾಗ್ಲಿ, ಅತ್ರಿಗಳಾಗ್ಲಿ, ಅವ್ರು ಯಾರು ಪೆನ್ನು ಪೇಪರ್ ಹಿಡ್ಕೊಂಡು ಹೀಗೆ ಬರೆದ್ರು ಉತ್ತಮ ಅಂತ ಬರೆದದ್ದಲ್ಲ. ಅವರ ಉನ್ನತವಾದ ಮಾನಸಿಕ ಸ್ಥಿತಿಯಲ್ಲಿ ಶಾಶ್ವತವಾದ ಸತ್ಯಗಳು ಪ್ರಕಟಗೊಳಿಸಿದ್ದಿ ಯಾರಪ್ಪ ಅಂದ್ರೆ ಅವನು ಹಿರಣ್ಯ ಗರ್ಭನು. ಹಿರಣ್ಯ ಗರ್ಭನಿಗೆ ಪ್ರಕಟವಾದದ್ದು ಹೇಗೆ ಅಂದ್ರೆ ಭಗವಂತನು ಸಮಷ್ಟಿ ಬುದ್ಧಿ ಅಭಿಮಾನಿಯಾದ ಹಿರಣ್ಯ ಗರ್ಭನ ಮನಸ್ಸಿನಲ್ಲಿ ಈ ಜ್ಞಾನವನ್ನು ಪ್ರಕಟಗೊಳಿಸಿದನು. ಹಿರಣ್ಯ ಗರ್ಭನ ಅನುಗ್ರಹದಿಂದಾಗಿ ಋಷಿಗಳ ಮನಸ್ಸಿನಲ್ಲಿ ಅದು ಪ್ರಕಟವಾಯಿತು. ಋಷಿಗಳು ತಮ್ಮ ಶಿಷ್ಯ ಪರಂಪರೆಗೆ ಅದನ್ನು ಮುಂದುವರಿಸಿಕೊಂಡು ಬಂದರು. ಇಂತಹ ಜ್ಞಾನ ವೇದ ಎಂಬುದಾಗಿ ನಾವು ನಂಬುತ್ತೇವೆ. ಅಂತಹ ವೇದದ ಸಹಾಯದಿಂದ ಮತ್ತು ಯುಕ್ತಿ ಮತ್ತು ಅನುಭವಗಳಿಂದ ಒಡಗೂಡಿದಂತಹ ಜ್ಞಾನ ಆಗಬೇಕು ನಮಗೆ. ಅದು ನಿಖರವಾದ ಸತ್ಯವಾದ ಜ್ಞಾನ ಆಗಿರ್ತದೆ. ಹೀಗೆಂಬುದಾಗಿ ನಚಿಕೇತ ಏನ್ ಹೇಳ್ತಾನೆ, ಏತದ್ ವಿದ್ಯಾ ಮನುಶಿಷ್ಟಸ್ತ್ವಯಾಹಂ ತ್ವಯಾ ಅನುಶಿಷ್ಟ ಅಹಂ ಏತದ್ ವಿದ್ಯಾಂ. ನಿನ್ನಿಂದ ನಾನು ಈ ಜ್ಞಾನವನ್ನ ಪಡೆದುಕೊಂಡ್ರೆ ಅದು ನಾನು ಸರಿಯಾಗಿ ತಿಳಿದಂತವನಾಗ್ತೇನೆ. ಆದ್ರಿಂದ ನಿನ್ನಿಂದಲೇ ಅದನ್ನು ತಿಳಿಲಿಕ್ಕೆ ಬಯಸ್ತೇನೆ. ಮೃತ್ಯು ದೇವತೆಗೆ ಈ ಸತ್ಯ ಚೆನ್ನಾಗಿ ತಿಳಿದಿರುತ್ತೆ. ಮತ್ತು ಯಮನು ಕೇವಲ ಮೃತ್ಯು ದೇವತೆಯಲ್ಲ, ಅವನು ಆಧಿಕಾರಿಕ ಪುರುಷನಾಗಿದ್ದರೂ ಕೂಡ ಬ್ರಹ್ಮಜ್ಞಾನಿಯೂ ಆಗಿದ್ದಾನೆ. ಹೀಗೆಂಬುದಾಗಿ ತಿಳಿದಂತಹ ನಚಿಕೇತನ ಹೇಳ್ತಾನೆ, ಬ್ರಹ್ಮಜ್ಞಾನಿಯಾದಂತಹ ಆತ್ಮನ ಬಗ್ಗೆ ಇದಮಿತ್ತಂ ಎಂದ ಖಚಿತವಾಗಿ ಶ್ರುತಿಯುಕ್ತಿ ಅನುಭವಗಳಿಂದ ತಿಳಿದಂತಹ ನಿನ್ನ ಬಳಿಯಲ್ಲಿಯೇ ನಾನು ಆ ಜ್ಞಾನವನ್ನ ಪಡೆಯಲಿಕ್ಕಿದ್ದೇನೆ. ಆದ್ದರಿಂದ ನನಗೆ ಅದನ್ನ ತಿಳಿಸಿಕೊಡು ಎಂಬುದಾಗಿ ನಚಿಕೇತ ಹೇಳ್ತಾರೆ. ನಚಿಕೇತ ಈ ಪ್ರಶ್ನೆಯಲ್ಲಿ, ಈ ವರದಲ್ಲಿ ಕೇಳಿದಂತಹ ಪ್ರಶ್ನೆ ಯಾವುದು? ಆತ್ಮನು ಇದ್ದಾನೋ ಇಲ್ಲವೋ ಎನ್ನುವಂತಹ ಚರ್ಚೆ ಭೂಲೋಕದಲ್ಲಿ ನಡೀತಾ ಇದೆ. ಇದ್ದರೆ ಅವನು ಹೇಗಿದ್ದಾನೆ, ಯಾವ ರೀತಿಯಲ್ಲಿದ್ದಾನೆ, ಅವನ ಸ್ವರೂಪಗಳೇನು, ಈ ಎಲ್ಲ ವಿಷಯವನ್ನು ಖಚಿತವಾಗಿ ನನಗೆ ಉಪದೇಶಿಸು, ಬ್ರಹ್ಮವಿದ್ಯೆಯನ್ನು ತಿಳಿಸಿಕೊಡು ಎಂಬುದಾಗಿ ನಚಿಕೇತನು ಕೇಳ್ಕೊಳ್ತಾ ಇದ್ದಾನೆ. ಈಗ ವರ ಕೇಳಿಬಿಟ್ಟ ನಚಿಕೇತ. ಕೇಳಿದ ತಕ್ಷಣ ಯಮ ಕೊಟ್ಟು ಬಿಡ್ತಾನೋ? ಇವತ್ತಿನ ಕಾಲದ ಹಾಗೆ ಅಲ್ಲ. ಹಿಂದೆ ಬ್ರಹ್ಮವಿದ್ಯೆಯನ್ನು ತಿಳಿಯಬೇಕು ಅಂತಿದ್ರೆ ತುಂಬಾ ಪ್ರಯತ್ನ ಪಡಬೇಕು. ಇವತ್ತು ಕಲಿಯುಗದಲ್ಲಿ ತುಂಬಾ ಸುಲಭವಾಗಿ ಬಿಟ್ಟಿದೆ. ಯೂಟ್ಯೂಬ್ ಓಪನ್ ಮಾಡಿದ್ರೆ ತುಂಬಾ ಉಪನ್ಯಾಸಗಳು ಸಿಗ್ತವೆ. ಹಾಗೆ ಕಲಿಯುವಂಥದ್ದಲ್ಲ ಅದು. ಹಾಗೆ ಕಲಿತರೆ ಅದು ಪ್ರಯೋಜನಕ್ಕೆ ಬರ್ತದೆ ಅಂತನೂ ಇಲ್ಲ. ಯೋಗ್ಯ ಅಧಿಕಾರಿ ಆದವನು, ಅದಕ್ಕೆ ಅರ್ಥಿ ಸಮರ್ಥಿ ಅಂತ ಕರೀತಾನೆ. ಇಲ್ಲಿ ಅಧಿಕಾರಿ ಅಂತ ಹೇಳಿದ್ರೆ ಜಾತಿ, ಪಂಥ, ಮತ, ಗಂಡು ಹೆಣ್ಣು ಈ ದೃಷ್ಟಿಕೋನದಲ್ಲಿ ಅಲ್ಲ ಅಧಿಕಾರಿತ್ವ.
ಒಬ್ಬ ಅರ್ಥಿ ಆಗ್ಬೇಕು ಅಂದ್ರೆ ನಿಜವಾಗಿಯೂ ಅದನ್ನು ಬಯಸ್ಬೇಕು, ಅವನು ಅದನ್ನೇ ಬಯಸ್ಬೇಕು. ಹಾಗಿದ್ದವನಿಗೆ ಅದನ್ನು ಕೊಟ್ಟರೆ ಪ್ರಯೋಜನ ಆಗ್ತದೆ. ಇನ್ನು ಸಮರ್ಥಿ ಆಗ್ಬೇಕು, ಆ ಜ್ಞಾನವನ್ನ ಗ್ರಹಣ ಮಾಡಿಕೊಂಡು ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡತಕ್ಕಂತಹ ಒಂದು ಅರ್ಹತೆ. ಅದಕ್ಕೆ ಅರ್ಥಿ ಮತ್ತು ಸಮರ್ಥಿ ಎಂಬುದಾಗಿ ಕರೀತಾರೆ. ಅಂಥವರಿಗೆ ಜ್ಞಾನವನ್ನು ಕೊಟ್ಟಾಗ ಅದು ನಿಜವಾದ ಪ್ರಯೋಜನಕ್ಕೆ ಬರ್ತದೆ. ಅರ್ಥಿ ಸಮರ್ಥಿಯಾದವನೇ ಗುರುವನ್ನ ಹುಡುಕಿಕೊಂಡು ಹೋಗ್ತಾನೆ. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಶ್ರುತಿಯ ಪರಿಕಲ್ಪನೆಯೇ ಹೊರಟು ಹೋಗ್ಬಿಟ್ಟಿದೆ. ಶ್ರುತಿಯ ಅಧ್ಯಯನವೇ ಇವತ್ತು ತುಂಬಾ ಕಡಿಮೆಯಾಗಿದೆ. ಶ್ರುತಿಯಲ್ಲಿ ಇಂಥದ್ದೊಂದು ಅನರ್ಘ್ಯವಾದ ರತ್ನ ಇದೆ ಎಂಬಂತಹ ವಿಚಾರವನ್ನು ಸಮಾಜಕ್ಕೆ ತಿಳಿಸುವ ಅವಶ್ಯಕತೆ ಖಂಡಿತವಾಗಿದೆ. ಇಲ್ಲದಿದ್ರೆ ಸಮಾಜದ ಇನ್ನೊಂದು ವರ್ಗ ಅಥವಾ ಇನ್ನೊಂದು ಗುಂಪಿನ ಜನರು ನಮ್ಮ ಸನಾತನ ಧರ್ಮದ ಮೇಲೆ ಮಾಡಿರ್ತಕ್ಕಂತಹ ದಾಳಿಗಳು, ಮಾಡತಕ್ಕಂತಹ ಅವಮಾನಗಳು, ನಮ್ಮ ಸನಾತನ ಧರ್ಮದಲ್ಲಿ ಹುರುಳೆ ಇಲ್ಲ ಅಂತಕ್ಕಂತಹ ವಿಷಯಗಳನ್ನು ಹೇಳ್ತಕ್ಕಂಥದ್ದನ್ನು ನೋಡಿದಾಗ ಇದನ್ನು ಸಾಮಾನ್ಯ ಜನರಿಗೂ ಆಪಾತತಃ ಮೇಲ್ನೋಟಕ್ಕೆ ಇಂಥದ್ದೊಂದು ಜ್ಞಾನ ಇದೆ ಎಂದು ಮುಟ್ಟಿಸುವ ಅವಶ್ಯಕತೆ ಇದೆ. ಅದನ್ನು ನಿಜವಾದಂತಹ ಯೋಗ್ಯತೆ ಇರುವವನು ಮುಂದುವರೆದು ಅದನ್ನ ಪಡೆದುಕೊಳ್ತಾನೆ. ಕನಿಷ್ಠ ಪಕ್ಷ ಭಗವದ್ಗೀತೆಯನ್ನಾದರೂ ಸಾಮಾನ್ಯ ಜನರವರೆಗೂ ತೆಗೆದುಕೊಂಡು ಹೋಗಿ ಮುಟ್ಟಿಸಬೇಕು. ಇಂಥದ್ದೊಂದು ಇದೆ ಎಂಬುದು ಸಮಾಜಕ್ಕೆ ಗೊತ್ತಾಗಬೇಕಿದೆ. ಆದ್ದರಿಂದ ಹಿಂದೆ ಮುಚ್ಚಿಟ್ಟ ಜ್ಞಾನ ಎಂದು ಬಿಚ್ಚಿಡುವುದು ಅವಶ್ಯಕತೆಗೆ ಬಂದಿದೆ. ಆದರೆ ಅದು ಹೇಳಿದ ತಕ್ಷಣ ಅರ್ಥವಾಗುವಂತಹ ವಿಷಯ ಅಲ್ಲ. ಕಾರಣ ಇಷ್ಟೇ, ಅದಕ್ಕೆ ನಿಮ್ಮ ಅರ್ಹತೆಗಳು, ಯೋಗ್ಯತೆಗಳು ಬೇಕಾಗ್ತದೆ. ಲೌಕಿಕ ವ್ಯವಸ್ಥೆಯಲ್ಲಿಯೇ ನಾವು ನೋಡ್ತೇವೆ, ಉನ್ನತವಾದ ಸ್ನಾತಕೋತ್ತರವಾದ ವಿಷಯಗಳನ್ನು ಅಥವಾ ಡಾಕ್ಟರೇಟ್ ಮುಂತಾದ ಪದವಿಗಳ ವಿಷಯವನ್ನು, ರಿಸರ್ಚ್ ಟಾಪಿಕ್ಸ್ ಗಳನ್ನು ಒಬ್ಬ ಪ್ರೈಮರಿ ವಿದ್ಯಾರ್ಥಿಗೆ ಪಾಠ ಮಾಡಿದ್ರೆ ಅವನಿಗೆ ಹೇಗೆ ಅರ್ಥವಾಗೋದಿಲ್ವೋ ಹಾಗೆ ವೇದಾಂತ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮವಾದ ವಿಷಯ. ಆ ಕಾರಣದಿಂದಾಗಿ ಇದನ್ನ ಎಲ್ಲರಿಗೂ ಕೊಡತಕ್ಕಂಥದ್ದಲ್ಲ ಎಂಬುದಾಗಿ ಹೊರತು ಇಲ್ಲಿ ಇನ್ಯಾವ ಭೇದ ಭಾವಗಳು ಸಮಾಜಕ್ಕೆ ಇಲ್ಲ. ನಾವು ಹಿಂದೆ ನೋಡ್ತೇವೆ, ವೇದ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾದ ವಿಷಯಗಳನ್ನು ಸರಳವಾದ ರೀತಿಯಲ್ಲಿ ಜನರಿಗೆ ಕೊಡಬೇಕು ಅಂತ ಬಯಸಿ ಪುರಾಣಗಳನ್ನು ತಂದ್ರು. ಈ ಯಾವ ಪುರಾಣಗಳ ಮೇಲೆ ನಾವು ಆಕ್ಷೇಪ ಮಾಡ್ತಿದ್ದೇವೋ ಆ ಪುರಾಣಗಳು ಬಂದದ್ದು ಯಾಕಂದ್ರೆ ಜನರ ಮೇಲೆ ಅನುಕಂಪದಿಂದಾಗಿ ಈ ಕ್ಲಿಷ್ಟವಾದ ವಿಷಯಗಳು ಹೇಗಾದ್ರೂ ಜನಮನಕ್ಕೆ ತಲುಪಲಿ ಅನ್ನೋ ಭಾವನೆಯಿಂದ ಋಷಿಗಳು ಆ ಒಂದು ಸಾಹಸಕ್ಕೆ ಕೈ ಹಾಕಿದ್ರು. ಅಂದರೆ ಋಷಿಗಳಿಗೆ ಈ ಜ್ಞಾನ ಕೊಡಬೇಕು. ಶೃಣ್ವಂತು ವಿಶ್ವಮಾರ್ಯಂ, ಜಗತ್ತನ್ನೇ ಸುಸಂಸ್ಕೃತರನ್ನಾಗಿ ಜ್ಞಾನಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ದು ಋಷಿಗಳ ಭಾವನೆ ಇರುವುದರಿಂದ ಇವ್ರಿಗೆ ಕೊಡಬಾರದು, ಇವ್ರಿಗೆ ಕೊಡಬೇಕು ಅನ್ನುವಂತಹ ಒಂದು ಪ್ರತ್ಯೇಕತೆಯ ಭಾವ ಖಂಡಿತವಾಗಿ ಇಲ್ಲ ಎಂಬುದು ನಮ್ಗೆ ಗೊತ್ತಾಗ್ತದೆ. ಆದರೆ ಯೋಗ್ಯ ಅಧಿಕಾರಿ ಅಲ್ಲದವನಿಗೆ ಕೊಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅವನ ತಿಳುವಳಿಕೆಯಲ್ಲಿ ದೋಷ ಉಂಟಾಗಬಹುದು. ಈ ಉದಾಹರಣೆಗೆ ಶೃಂಗೇರಿ ಸ್ವಾಮಿಗಳೊಮ್ಮೆ ದೃಷ್ಟಾಂತ ಕೊಡ್ತಾನೆ. ನಿತ್ಯ ಪಾರಾಯಣ, ಪೂಜೆ, ಜಪ ತಪ ಮಾಡ್ತಾ ಇದ್ದ ಹುಡುಗ ವೇದಾಂತ ಕ್ಲಾಸಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ನಿಲ್ಸಿದ್ನಂತೆ. ಅವನಪ್ಪ ಗುರುಗಳ ಹತ್ರ ಬಂದು ಹೇಳ್ತಾನೆ, ಹೀಗೆ ಮಾಡ್ಬಿಟ್ಟ ನನ್ನ ಮಗ. ಯಾಕೆ? ವೇದಾಂತದಲ್ಲಿ ಪಾಠ ಮಾಡಿದ್ದಾರೆ, ಎಲ್ಲವೂ ಬ್ರಹ್ಮವೇ, ನೀನು ಬ್ರಹ್ಮವೇ, ಆದ್ರೆ ನೀನು ಪರಿಪೂರ್ಣನೇ ಇದೆಯಾ, ಜಪತಪಾದಿಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ಮಗ ಬಿಟ್ಟಿದ್ದೀನಿ. ಹೀಗೂ ಒಂದು ವೇದಾಂತ ಇರುತ್ತಾ ಅಂತ ಹೇಳಿದ್ರು ಅಂತ. ಅದು ಅವ್ರು ಹೇಳಿದ್ರು, ಇಲ್ಲಪ್ಪ ಅದೆಲ್ಲವೂ ಬೇಕಾಗ್ತದೆ, ಎಲ್ಲನೂ ಇಟ್ಟುಕೊಂಡೇ ನಾವು ಶ್ರವಣ ಮಾಡಬೇಕು ಅಂತ ಹೇಳಿದೆ ಅಂತ ಅವ್ರ ಉಪನ್ಯಾಸದಲ್ಲಿ ಕೇಳಿಸ್ಕೊಂಡಿದ್ದೆ ನಾನು. ಹಾಗೆ ಒಬ್ಬ ಅನಧಿಕಾರಿಗೆ ಕೈಯಲ್ಲಿ ಈ ವಿಚಾರಗಳು ಬಂದ ತಕ್ಷಣ ಮೊದಲೇ ಅವನು ಬಿಡ್ಲಿಕ್ಕೆ ಬಯಸ್ತಾ ಇದ್ದ. ಸೊ ಬಿಡೋದಕ್ಕೊಂದು ಶಾಸ್ತ್ರದ ಪ್ರಮಾಣ ಸಿಕ್ಕಿದಾಗ ಆಯ್ತು ಅವನು. ಆದ್ದರಿಂದ ಎಲ್ಲವನ್ನ ಬಿಟ್ಟ ಇತೋ ಭ್ರಷ್ಟ ತಥೋ ಭ್ರಷ್ಟನಾಗ್ಬಿಡ್ತಾನೆ. ಅದೊಂದು ಅಪಾಯ ಇದೆ. ಅವನು ಇತ್ತ ಕಡೆ ಕರ್ಮಾನುಷ್ಠಾನದ ಪುಣ್ಯದಿಂದ ಮನಃಶಾಂತಿಯನ್ನು ಏನ್ ಪಡ್ಕೊಂಡಿದ್ದ ಅದನ್ನೂ ಕಳ್ಕೊಳ್ತಾನೆ. ಅನಧಿಕಾರಿಯಾದ ಆಗಿ ವೇದವನ್ನು ಅಧ್ಯಯನ ಮಾಡ್ತಾನೆ. ಇನ್ನೊಂದು ಸಮಸ್ಯೆ ಏನಂದ್ರೆ ರಾಂಗ್ ಟ್ರೆಡಿಷನ್ ವಿಲ್ ಸೆಟ್.
ತಪ್ಪು ತಿಳುವಳಿಕೆ ಒಬ್ಬನ ಮನಸ್ಸಿನಲ್ಲಿ ಹುಟ್ಟಿಕೊಳ್ತು ಅಂದ್ರೆ ಅವನೇ ಗುರುವಾಗಿ ಬಿಡ್ತಾನೆ. ಅವನು ಮತ್ತೆ ಶಿಷ್ಯರಿಗೆ ಆ ತಪ್ಪು ತಿಳುವಳಿಕೆಯನ್ನು ಹಬ್ಬಿಸ್ತಾನೆ. ಆದ್ರಿಂದ ಒಂದು ತಪ್ಪು ಸಂಪ್ರದಾಯವೇ ಬೆಳೆದುಕೊಂಡು ಬಿಡ್ತದೆ, ನಿಜವಾದ ಜ್ಞಾನ ನಷ್ಟವಾಗಿ ಹೋಗ್ತದೆ. ಹಿಂದೆ ಉಪನಿಷತ್ ಕಾಲದಲ್ಲಿ ಅಂಥದ್ದೊಂದು ಘಟನೆ ಆಯಿತು. ವೀರೋಚನ ಮತ್ತು ಇಂದ್ರ ಇಬ್ಬರೂ ಕೂಡ ಪ್ರಜಾಪತಿ ಬ್ರಹ್ಮನಲ್ಲಿಗೆ ಹೋಗಿ ಬ್ರಹ್ಮವಿದ್ಯೆಯನ್ನು ಕೇಳಿದಾಗ ಪ್ರಜಾಪತಿ ಬ್ರಹ್ಮನು ಉಪದೇಶ ಮಾಡಿರುವಂಥದ್ದನ್ನ ಇಂದ್ರನು ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡ, ವೀರೋಚನನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡ. ವೀರೋಚನನು ಶರೀರವೇ ಆತ್ಮ ಅಂತ ಅರ್ಥ ಮಾಡಿಕೊಂಡು ಬಿಟ್ಟ. ಅವರಿಬ್ಬರಿಗೆ ನೀರಿನಲ್ಲಿ ಹೋಗಿ ನೀರಿನಲ್ಲಿ ಏನು ಕಾಣಿಸ್ತದೆ ಅದು ಆತ್ಮ ಅಂತ ಹೇಳಿದ್ರು ಅವರು. ಆದರೆ ಬ್ರಹ್ಮ ವಿಜಿಜ್ಞಾಸಸ್ವ, ಜಿಜ್ಞಾಸೆ ಆಗಲಿ ಅನ್ನೋದಕ್ಕೆ ಅವರು ಹೇಳಿದ್ರು ಅದನ್ನ. ಆದ್ರೆ ವಿರೋಚನೆ ಏನ್ ಮಾಡ್ತಾನೆ, ಶರೀರವೇ ಆತ್ಮ ಅಂತ ನಿಶ್ಚಯ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ಅಲ್ಲಿ ಅಲ್ಲೊಂದು ಉಪದೇಶ ಕೊಡ್ತಾನೆ, ಅವನೇ ಗುರು. ನೋಡ್ರಪ್ಪ, ಈ ಶರೀರ ಏನಿದೆ ಅದನ್ನೇ ಆತ್ಮ ಅಂತ. ಅದರಿಂದ ಈ ಶರೀರಾತ್ಮ ಭಾವವನ್ನು ಹೇಳ್ತಕ್ಕಂಥವ್ರು ವಿರೋಚನ ವಂಶಸ್ಥರು ಅಂತ ಹೇಳ್ತಾರೆ ತಮಾಷೆಯಾಗಿ. ಇಂದ್ರ ಹಾಗೆ ಮಾಡಲ್ಲ, ಜಿಜ್ಞಾಸೆ ಮಾಡ್ತಾನೆ. ಇದು ಶರೀರ ನಷ್ಟವಾಗ್ತದೆ, ನಷ್ಟವಾಗುವ ಶರೀರ ಆತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಇನ್ನೇನಿದೆ ಅಂತ ಈ ರೀತಿಯಾಗಿ ಮತ್ತೆ ಮತ್ತೆ ಬಂದು ಅವನು ಆತ್ಮವಿದ್ಯೆಯನ್ನು ಅರ್ಥಕೊಳ್ತಾನೆ. ಆದ್ರಿಂದ ಯೋಗ್ಯವಾದ ವ್ಯಕ್ತಿಗೆ ಈ ವಿದ್ಯೆ ಅನ್ನೋದು ತಲುಪಬೇಕು. ಆ ವೈಯಕ್ತಿಕವಾಗಿ ಅವನ ಹಿತದೃಷ್ಟಿಯಿಂದ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಎಂಬ ಕಾರಣಕ್ಕೆ ಈ ಶಾಸ್ತ್ರ ವಿಷಯಗಳನ್ನ ಅತ್ಯಂತ ಶಿಸ್ತಿನ ವ್ಯವಸ್ಥೆಗೆ ಒಳಪಡಿಸಿಟ್ಟಿದ್ದರು ಹಿರಿಯರು. ಇಂಥವರೇ ಅಧ್ಯಯನ ಮಾಡಬೇಕು, ಹೀಗೆ ಇರಬೇಕು ಅವರ ಜೀವನ ಶೈಲಿ ಮುಂತಾದವು. ಅವುಗಳ ಹಿಂದೆ ಯಾವುದೇ ಒಂದು ಸ್ವಾರ್ಥ ಭಾವನೆ ಇರಲಿಲ್ಲ. ಟ್ರೆಡಿಷನ್ ಶುಡ್ ಬಿ ಪ್ರೊಟೆಕ್ಟೆಡ್ ಅಂತ. ನೋಡಿ, ಇವತ್ತಿಗೂ ಕೂಡ ಸಹಸ್ರಾರು ವರ್ಷಗಳ ಹಿಂದೆ ಅಥವಾ ಎಷ್ಟು ವರ್ಷಗಳ ಹಿಂದೆಯೂ ನನಗೆ ಗೊತ್ತಿಲ್ಲ, ನಾವು ಅನಂತ ಅನಾದಿ ಅನಂತ ಎಂಬುದಾಗಿ ವೈದಿಕ ಪರಂಪರೆಯಲ್ಲಿ ಹೇಳೋದು. ಆದ್ರೆ ಇವತ್ತಿನ ಇತಿಹಾಸ ಸಂಶೋಧನೆಕಾರರು 5,000 10,000 ವರ್ಷ ಮುಂದಾಗ ಹೇಳ್ತಾರೆ. ಇರ್ಲಿ, ಅದನ್ನೇ ಒಂದಿಷ್ಟು ಒಪ್ಪಿಕೊಂಡು ಯೋಚನೆ ಮಾಡಿದರೂ ಕೂಡ ಅವತ್ತಿನ ಋಗ್ವೇದದ ಮಂತ್ರ, ಅವತ್ತಿನ ಉಪನಿಷತ್ತಿನ ಮಂತ್ರ ಯಾವುದೇ ಅತ್ಯಾಧುನಿಕ ದಾಖಲೆಯ ಯಂತ್ರಗಳಿಲ್ಲದೆ ಸುರಕ್ಷಿತವಾಗಿ ಸ್ವರಸಹಿತವಾಗಿ ಕಾಯ್ದುಕೊಂಡು ಬಂದಿದೆ ಅಂದ್ರೆ ಅವ್ರು ಎಷ್ಟು ಶಿಸ್ತಿನ ಜೀವನ ನಡೆಸಿರಬೇಕು, ಎಂತಹ ತ್ಯಾಗ ಮಾಡಿರಬೇಕು. ಅಷ್ಟ ವಿಕೃತಿಗಳನ್ನ ವೇದವನ್ನು ಉಚ್ಚರಿಸುವಾಗ ಘನಪಾಠ, ಶಿಖಾಪಾಠ, ರೇಖಾಪಾಠ ಮುಂತಾದಂತಹ ಬೇರೆ ಬೇರೆ ವಿಕೃತಿಗಳನ್ನ ಬಳಸಿಕೊಂಡು ವೈದಿಕ ಮಂತ್ರಗಳ ರಕ್ಷಣೆ ಮಾಡುವುದಕ್ಕೋಸ್ಕರ ಬೇರೆ ಬೇರೆ ವಿಧಾನಗಳನ್ನು ಅವರು ಕಂಡು ಹಿಡಿದುಕೊಂಡಿದ್ರು. ಆ ಶಾಸ್ತ್ರ ಸಂಪ್ರದಾಯವನ್ನ ಅನಾದಿ ಅತ್ಯಂತ ಪ್ರಾಚೀನವಾದ ಜ್ಞಾನ ಸಂಪದ ಭಾರತ ದೇಶದ ವೇದಗಳು. ಇದನ್ನು ರಕ್ಷಿಸಬೇಕು. ನಾವು ಹೇಳ್ತೇವಲ್ಲ, ಪ್ರಾಚೀನವಾದ ವಸ್ತುಗಳನ್ನ ರಕ್ಷಣೆ ಮಾಡಬೇಕು, ಅದು ಜಗತ್ತಿನ ಜವಾಬ್ದಾರಿ ಅಂತ. ಸನಾತನ ಧರ್ಮ ಅತ್ಯಂತ ಪ್ರಾಚೀನವಾಗಿದೆ, ಸನಾತನ ಜ್ಞಾನ ಪರಂಪರೆ ಅತ್ಯಂತ ಪ್ರಾಚೀನ. ಇಡೀ ಜಗತ್ತಿನ ಜವಾಬ್ದಾರಿ ಇದೆ ಇದನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ. ಆದ್ದರಿಂದ ಹೀಗೊಂದು ವ್ಯವಸ್ಥೆಯನ್ನ ಅವರು ಮಾಡ್ತಾ ಇದ್ರು. ಯೋಗ್ಯ ಅಧಿಕಾರಿಗೆ ಅದನ್ನ ಹಸ್ತಾಂತರಿಸ್ತಾ ಇದ್ರು. ಶಂಕರರು ಕೂಡ ಹೇಳ್ತಾರೆ, ನಚಿಕೇತನ ಯೋಗ್ಯತಾ ಪರೀಕ್ಷೆಯನ್ನ ಮಾಡ್ತಾನೆ ಮುಂದೆ ಯಮಧರ್ಮರಾಜನ್. ಕಿಂ ಅಯಂ ಏಕಾಂತತೋ ನಿಶ್ಚೇಯಸ ಸಾಧನಾತ್ಮಜ್ಞಾನಾರ್ಹ ನವ ಇತ್ಯೇತದ್ ಪರೀಕ್ಷಣಾರ್ಥಂ ಆಹಾ. ಇವನು ಮುಕ್ತಿಗೆ ಸಾಧನವಾದ ಆತ್ಮಜ್ಞಾನಕ್ಕೆ ಸಂಪೂರ್ಣವಾಗಿ ಅರ್ಹನೋ ಅಲ್ವೋ ಎನ್ನುವುದನ್ನ ಪರೀಕ್ಷಿಸುವುದಕ್ಕೋಸ್ಕರ ಯಮ ಪ್ರಶ್ನೆ ಕೇಳ್ತಾನೆ. ಯಮ ಹೇಳ್ತಾನೆ ಏನಂತ, ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ ನಹಿತು ವಿಜ್ಞೇಯ ಮನುರೇಶ ಧರ್ಮ ಅನ್ಯಂಬರಂ ನಚಿಕೇತೋ ವೃಣೀಶ್ವ ಮಾಮೋಪರೋತ್ತೀರತಿಮಾ ಸೃಜೈನಂ. ಹೇ ನಚಿಕೇತನೆ, ಅತ್ರ ಪುರಾ ದೇವೈ ಅಪಿ ವಿಚಿಕಿತ್ಸಿತಂ. ಈ ವಿಷಯದಲ್ಲಿ ಹಿಂದೆ ದೇವತೆಗಳಿಗೂ ಕೂಡ ಸಂಶಯವಿತ್ತು. ಆತ್ಮನ ವಿಷಯವಾಗಿ ಸಂದಿಗ್ಧತೆ ಇತ್ತು, ಸಂಶಯ ಇತ್ತು. ನೋಡಿ, ಪರಲೋಕದಲ್ಲಿರ್ತಕ್ಕಂತಹ ದೇವತೆಗಳು ಅಂತ ನಾವೇನೇ ಹೇಳ್ತೇವೆ, ಪಿತೃದೇವತೆಗಳು, ಕರ್ಮ ದೇವತೆಗಳು, ಆಜಾನ ದೇವತೆಗಳು, ಇವರೆಲ್ಲರೂ ಕೂಡ ಆತ್ಮಜ್ಞಾನಿಗಳೇ ಆಗಬೇಕು ಅಂತಿಲ್ಲ. ಈ ಯಮಧರ್ಮರಾಜನು ಅಂದ್ರೆ ಈ ಪದವಿಯಲ್ಲಿರೋನು ಜ್ಞಾನಿಯಾಗಿದ್ದಾನೆ. ಆದ್ರೆ ಇನ್ನೊಂದು ಯಮಧರ್ಮರಾಜ ಆತ್ಮಜ್ಞಾನಿ ಆಗಬೇಕು ಅಂತ ನಿಯಮಗಳೇನಿಲ್ಲ. ಹೇಗೆ ಋಷಿಗಳೆಲ್ಲರೂ ಆತ್ಮಜ್ಞಾನಿಗಳೇ ಆಗಬೇಕು ಅಂತ ಏನು ನಿಯಮಗಳಿಲ್ಲ. ಇಂದ್ರನು
ಕೂಡ ಇಂದ್ರನ ಬಗ್ಗೆ ತುಂಬಾ ಹಾಸ್ಯವಾಗಿ ಮಾತಾಡ್ತಾರೆ. ಆದ್ರೆ ಉಪನಿಷತ್ತಲ್ಲಿ ಇಂದ್ರನನ್ನ ಆತ್ಮಜ್ಞಾನಕ್ಕೋಸ್ಕರ ಪ್ರಯತ್ನಿಸಿದವನು ಅಥವಾ ಆತ್ಮಜ್ಞಾನಿ ಎಂಬುದಾಗಿ ಕೂಡ ತೋರಿಸಿದ್ದು ಕಾಣುತ್ತೆ. ಹಾಗಾದ್ರೆ ಅತ್ಯಂತ ವಿಷಯ ಲೋಲುಪನಾದ ಇಂದ್ರನ ಪರಿಕಲ್ಪನೆ ಬಂದಿದೆಯಲ್ಲ, ಅದೊಂದು ಇಂದ್ರ ಪದವಿಯಲ್ಲಿ ಇರುವ ಇಂದ್ರ. ಆದ್ರೆ ಎಲ್ಲ ಇಂದ್ರರು ಹಾಗೆ ಇರ್ತಾರೆ ಅಂತ ಅರ್ಥ ಅಲ್ಲ. ಹೀಗಿರುವುದರಿಂದ ದೇವತೆಗಳೆಲ್ಲರೂ ಕೂಡ ಆತ್ಮಜ್ಞಾನಿಗಳೇ ಆಗ್ತಾರೆ ಅಂತಿಲ್ಲ. ಆದ್ರೆ ಆತ್ಮಜ್ಞಾನ ಪಡೆದುಕೊಳ್ಳುವುದು ಅತ್ಯಂತ ಸೂಕ್ತವಾದಂತಹ ಮನಸ್ಸು ಬುದ್ಧಿ ಅವರಿಗೆ ಸಿಕ್ಕಿರುತ್ತೆ. ಮನುಷ್ಯರಿಗಿಂತ ಉತ್ಕೃಷ್ಟವಾದಂತಹ ಮನಸ್ಸು ಬುದ್ಧಿ ಸಿಕ್ಕಿರ್ತದೆ. ಆದ್ರೆ ವಿಷಯ ಭೋಗದ ದೃಷ್ಟಿಯಿಂದಲೇ ಯಾವಾತನು ದೇವತ್ವವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾನೋ ಅವರಿಗೆ ನಿಶ್ಚಿತವಾಗಿ ಆ ಕಡೆಗೆ ಆಕರ್ಷಣೆ ನಿಂತಾಗಲ್ಲ. ಹಾಗಲ್ಲದೆ ದೇವತ್ವವನ್ನು ಪ್ರಾಪ್ತಿ ಮಾಡಿಕೊಂಡವರು ಇದ್ದರೆ ಅವರೂ ಕೂಡ ಈ ಆತ್ಮ ವಿಚಾರದ ಬಗ್ಗೆ ಏನು ಜಿಜ್ಞಾಸೆಯನ್ನ ಮಾಡಿದ್ದುಂಟು, ಚರ್ಚೆಯನ್ನ ಮಾಡಿದ್ದುಂಟು. ಕೇನೋಪನಿಷತ್ತಿನಲ್ಲಿಯೂ ನಮಗೆ ಕಾಣಸಿಗತ್ತೆ. ಯಕ್ಷನಾಗಿ ಬಂದಂತಹ ಪರಮಾತ್ಮನನ್ನು ಮುಂದೆ ಪರೀಕ್ಷೆ ಮಾಡುವುದಕ್ಕೋಸ್ಕರ ಅಗ್ನಿ, ವಾಯು ಮತ್ತು ಇಂದ್ರರು ಹೋದದ್ದು. ಶ್ರುತಿಯು ಉಮೆಯ ರೂಪದಲ್ಲಿ ಪ್ರಕಟವಾಗಿ ಅವರಿಗೆ ಪರಮಾತ್ಮನ ಬಗ್ಗೆ ತಿಳಿಸಿಕೊಟ್ಟಿದ್ದು ಮುಂತಾದವುಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತದೆ ದೇವತೆಗಳಲ್ಲಿ ಈ ಬಗ್ಗೆ ಚರ್ಚೆ ಇತ್ತು ಅಂತ. ಈ ಬಗ್ಗೆ ಜಿಜ್ಞಾಸೆ ಅವರಲ್ಲಿ ಇದೆ. ಅದನ್ನ ಯಮ ಹೇಳ್ತಾನೆ. ಯಾಕೆ ಇದನ್ನ ಹೇಳ್ತಾನೆ ಅಂದ್ರೆ, ಮನುಷ್ಯ ಮಾತ್ರರಿಗೆ ಈ ಸಂಶಯ ಇದೆ ಅಂತ ಹೇಳ್ತೀವಿ. ಇಲ್ಲಪ್ಪ, ದೇವತೆಗಳಲ್ಲಿಯೂ ಇದೆ ಈ ವಿಷಯವಾದ ಸಂಶಯ. ಅಂದ್ರೇನು? ಇದು ಅತಿ ಕಠಿಣವಾದ ವಿಷಯ. ನೀನು ಪ್ರಶ್ನೆ ಮಾಡಿದ್ದು ಅತ್ಯಂತ ಕಠಿಣವಾದ ವಿಷಯ. ನಹಿ ಸುಜ್ಞೇಯಂ, ಸುಲಭವಾಗಿ ಇದು ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ. ಶಂಕರರು ಇದಕ್ಕೆ ಭಾಷ್ಯವನ್ನು ಬರೆಯುವಾಗ ಹೇಳ್ತಾರೆ, ತುಷ್ಟು ವಿಜ್ಞೇಯಂ ಶ್ರುತಮಪಿ ಪ್ರಾಕೃತೈರ್ಜನೈಹಿ ನಹಿ ಸುಷ್ಟು ವಿಜ್ಞೇಯಂ. ಪ್ರಾಕೃತವಾದ ಜನರು ಅಂದ್ರೆ ಅಸಂಸ್ಕೃತ ಬುದ್ಧಿಯುಳ್ಳ ಜನರು ಆತ್ಮನ ವಿಷಯವಾಗಿ ಕೇಳಿದರೂ ಕೂಡ ಸ್ಪಷ್ಟವಾಗಿ ಅವರಿಗೆ ಅರ್ಥವಾಗುವುದಿಲ್ಲ. ಆದ್ರಿಂದ ಅರ್ಥವಾಗೋದು ಕಷ್ಟ. ಅರ್ಥವಾಗೋದೇ ಇಲ್ಲ ಅಂತಲ್ಲ, ಅಂದ್ರೆ ಕಷ್ಟ ಸಾಧ್ಯ ಅಂತ ಹೇಳ್ತಾರೆ. ಕಷ್ಟದಿಂದ ಸಾಧ್ಯ, ಸುಲಭ ಸಾಧ್ಯ ಅಲ್ಲ ಅಂತ. ಅಷ್ಟೇ ಅಲ್ಲ, ಅನುರೇಷ ಧರ್ಮ ಏಷಃ ಧರ್ಮ ಅನುಹು ಅಂತ ಹೇಳ್ತಾರೆ. ಇಲ್ಲಿ ಧರ್ಮ ಅಂದ್ರೆ ಆತ್ಮ ಅಂತ. ಆತ್ಮನಿಗೆ ಇನ್ನೊಂದು ಶಬ್ದ ಧರ್ಮ ಅಂತ ಇಲ್ಲಿ ಬಳಸಿದ್ದಾರೆ. ಈ ಆತ್ಮ ಅಥವಾ ಆತ್ಮ ವಿಷಯಕವಾದ ಜ್ಞಾನ ಅನ್ನುವಂಥದ್ದು ಅಣುವಾಗಿದೆ, ಅಂದ್ರೆ ಸೂಕ್ಷ್ಮವಾಗಿದೆ ಅಂತ. ಇಲ್ಲಿ ಅಣು ಅಂದ್ರೆ ಸಣ್ಣದು ಅಂತ ಅರ್ಥ ಅಲ್ಲ. ಇಂದ್ರಿಯ ಗೋಚರವಲ್ಲ, ಅನುಮಾನ ಗೋಚರವು, ಬುದ್ಧಿ ಮನಸ್ಸುಗಳಿಗೆ ಅದು ಗೋಚರವಾಗುವಂಥದ್ದಲ್ಲ. ಆ ದೃಷ್ಟಿಯಿಂದ ಅದು ಸೂಕ್ಷ್ಮ. ಧರ್ಮ ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ, ಧಾರಣಾ ಧರ್ಮಮಿತ್ಯಾಹುಹು. ಧೃ ಎನ್ನುವ ಧಾತುವಿಗೆ ಹಿಡಿಯುವುದು ಅಂತ, ಹಿಡಿದಲ್ಪಡುವುದು, ಕಾಪಾಡುವುದು, ಪ್ರೊಟೆಕ್ಟ್ ಮಾಡೋದು ಅಂತ ಅರ್ಥ. ಧರ್ಮ ಅಂದ್ರೆ ಧಾರಣೆ ಮಾಡುವಂಥದ್ದು ಅಂತ, ಧರಿಸುವಂಥದ್ದು. ಸಾಮಾನ್ಯವಾಗಿ ಈ ನಮ್ಮ ಯೋಚನೆ ಮತ್ತು ಕ್ರಿಯೆ ಧಾರ್ಮಿಕ ಅಂತ ಕರೀತಾರೆ. ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಅಂತ ಹೇಳ್ತಾರೆ. ನಮ್ಮ ನಡೆ ನುಡಿ, ಸತ್ಯ, ಪ್ರಾಮಾಣಿಕತೆ, ಅಹಿಂಸೆ ಮುಂತಾದವುಗಳು ಧರ್ಮ ಅಂತ ಕರೆಯಲ್ಪಡ್ತಿವೆ. ಯಾಕೆಂದ್ರೆ ಅವುಗಳಿಂದ ಸಮಾಜ ಹಿಡಿಯಲ್ಪಟ್ಟಿದೆ. ದ ಸೊಸೈಟಿ ಇಸ್ ಪ್ರೊಟೆಕ್ಟೆಡ್, ಸೊಸೈಟಿ ಇಸ್ ಹೆಲ್ದಿ ಬಿಕಾಸ್ ಆಫ್ ದಿಸ್ ವ್ಯಾಲ್ಯೂ ಸಿಸ್ಟಮ್. ಈ ವ್ಯಾಲ್ಯೂ ಸಿಸ್ಟಮ್ಗೆ ಇನ್ನೊಂದು ಹೆಸರು ಧರ್ಮ ಅಂತ ಇದೆ. ಧರ್ಮ ಎಂಬ ಶಬ್ದದ ವ್ಯಾಪ್ತಿ ತುಂಬಾ ವಿಶಾಲವಾದದ್ದು. ಗಾಳಿಗೆ ಬೀಸುವ ಧರ್ಮ, ನೀರಿಗೆ ತಣ್ಣಗಿದ್ದು ಹರಿಯುವ ಧರ್ಮ ಮುಂತಾದವುಗಳಂತ ಏನು ಇದೆ ಅದಕ್ಕೆ ಧರ್ಮ ಅನ್ನೋದು ಹೇಳ್ತಾರೆ. ಆದ್ರೆ ಧರ್ಮ ಅನ್ನುವ ಸಾಮಾನ್ಯ ಅರ್ಥ ಏನಂದ್ರೆ, ಯಾವುದು ಪ್ರೊಟೆಕ್ಟ್ ಮಾಡ್ತದೋ, ಯಾವುದು ಹಿಡಿಯುತ್ತೋ, ಒಬ್ಬನ್ನ ಕೆಳಗೆ ಬೀಳದ ಹಾಗೆ ಎತ್ತಿ ಹಿಡಿಯುತ್ತೋ ಅದಕ್ಕೆ ಧರ್ಮ ಅಂತ. ಇಲ್ಲಿ ಆತ್ಮನಿಗೆ ಧರ್ಮ ಅಂತ ಹೇಳಿದ್ ಯಾಕೆಂದ್ರೆ, ಇಡೀ ಜಗತ್ತನ್ನು ಅದು ಹಿಡಿದಿಟ್ಟಿದೆ. ಇಡೀ ಜಗತ್ತನ್ನು ಕೂಡ ಅದು ತನ್ನ ಆಧಾರದಲ್ಲಿ ಅದು ಕಾಪಾಡಿದೆ ಜಗತ್ತನ್ನು. ಭೂಮಿ ತನ್ನ ಅಕ್ಷದಲ್ಲಿ ಚಲನೆ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಇಡೀ ಸೃಷ್ಟಿಯ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಕಾರಣವೇ
ಆತ್ಮನಿಂದಾಗಿ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ದೇವತಾದಿಗಳೂ ಕೂಡ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿಯತರಾಗಿರುವುದಕ್ಕೆ ಕಾರಣ ಧರ್ಮ ಎಂಬುವಂತಹ ಪರಮಾತ್ಮನು ಇರುವ ಕಾರಣದಿಂದ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ಇನ್ನೊಂದು ಹೆಸರು ಧರ್ಮ ಅಂತ. ಧರ್ಮೋ ಧರ್ಮ ವಿದುತ್ತಮ. ಧರ್ಮ ಅಂತ ಅವನ ಹೆಸರು. ಧರ್ಮವಿದುತ್ತಮ, ಧರ್ಮವನ್ನು ತಿಳಿದವರಲ್ಲಿ ಉತ್ತಮನು ಹಾಗೊಂದು ಹೆಸರಿದೆ. ಧರ್ಮ ಎನ್ನುವುದೇ ಅವನಿಗೊಂದು ಹೆಸರಿದೆ. ಆದ್ರಿಂದ ಆತ್ಮನಿಗೆ ಇನ್ನೊಂದು ಹೆಸರು ಧರ್ಮ. ಆದ್ರಿಂದ ಆತ್ಮ ವಿಷಯ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮವಾಗಿದೆ. ಸುಲಭವಾಗಿ ಅದನ್ನ ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ. ದೇವತೆಗಳೂ ಕೂಡ ಅದನ್ನ ಜಿಜ್ಞಾಸೆಯನ್ನು ಮಾಡಿದ್ದಾರೆ. ಸಂಶಯ ಈಗಲೂ ಇದೆ ಕೆಲವು ದೇವತೆಗಳಿಗೆ ಈ ವಿಷಯವಾಗಿ. ಆದ್ರಿಂದ ನಚಿಕೇತ, ಈ ಕಷ್ಟವಾದ ವಿಷಯದನ್ನ ಕೇಳಬೇಡ. ಅನ್ಯಂಬರೋ ನಚಿಕೇತೋ ವೃಣೀಸ್ವ, ಬೇರೆ ವರವನ್ನು ಕೇಳ್ಕೊ. ಮಾ ಮಾ ಉಪರೋತ್ಸೀಹಿ, ನನ್ನನ್ನ ನೀನು ಒತ್ತಾಯ ನಿರ್ಬಂಧಿಸಬೇಡ. ಮಾ ಸೃಜೈನಂ, ಇದನ್ನ ನನಗೆ ಬಿಟ್ಟುಬಿಡು. ಈ ವರದ ವಿಷಯವಾಗಿ ನನಗೆ ಬಿಟ್ಟುಬಿಡು. ಈ ವರದ ವಿಷಯ ಒತ್ತಾಯ ಮಾಡಬೇಡ, ನನಗೆ ನನ್ನ ನಿರ್ಬಂಧಿಸಬೇಡ ಅಂತ ಹೇಳ್ತಾನೆ. ಅದು ಶಂಕರ ಭಗವತ್ಪಾದರು ಹೇಳ್ತಾನೆ. ಅಧಮ ಋಣಮಿವ ಉತ್ತಮ ಋಣಃ ಅಂತ. ಉಪರೋಧಂ ಮಾತಾರ್ಷೀಹಿ. ಅಧಮ ಋಣ ಅಂತ ಹೇಳಿದ್ರೆ ಸಾಲ ತಕ್ಕೊಂಡವನು. ಉತ್ತಮ ಋಣ ಅಂದ್ರೆ ಸಾಲ ಕೊಟ್ಟವನು, ಯಜಮಾನ. ಈಗ ಯಜಮಾನನಾದವನು ಸಾಲ ತಕೊಂಡವನ ಹತ್ರ ಬಂದು ನನ್ ದುಡ್ಡು ಯಾವಾಗ ಕೊಡ್ತೀಯಾ, ನನ್ ದುಡ್ಡು ಯಾವಾಗ ಕೊಡ್ತೀಯಾ ಅಂತ ಒತ್ತಾಯಪಡಿಸಿದ್ರೆ, ನಿರ್ಬಂಧಿಸಿದ್ರೆ, ನೋಡಿ ಇಷ್ಟು ದಿನಾಂಕದೊಳಗಡೆ ನೀನು ಸಾಲ ಕೊಡ್ಬೇಕು ಅಂತೆಲ್ಲ ಹೇಳಿದ್ರೆ ಅವನಿಗೆ ಹೇಗೆ ಸಂಕಟ ಆಗ್ತದ. ಹಾಗೆ ನೀನು ನನ್ನನ್ನ ಯಾಕಂದ್ರೆ ವರ 3 ಕೊಡ್ತೇನೆ ಅಂತ ಹೇಳ್ಬಿಟ್ಟಿದ್ದೇನೆ. 3ನೇ ವರವನ್ನ ನೀನು ಆತ್ಮ ವಿಷಯವಾಗಿಯೇ ಕೇಳಿಬಿಟ್ರೆ ನನ್ನ ನಿರ್ಬಂಧಿಸಿದಾಗ ಆಗ್ಬಿಡುತ್ತೆ. ಇದೊಂದು ವಿಷಯಕ್ಕೆ ನನ್ನ ಬಿಟ್ಬಿಡು, ಬೇರೆ ಕೇಳ್ಕೋ. ಅನ್ಯಂಬರಂ ವೃಣೀಶ್ವ. ಹಾಗಾದ್ರೆ ಕೊಟ್ಟ ಮಾತಿಗೆ ತಪ್ಪದಾಗ ಆಯ್ತಲ್ಲ ಯಮ ಅಂತ. ಇಲ್ಲ, ಇಲ್ಲಿ ಯಮನ ಕರ್ತವ್ಯ ಇದೆ. ಕೇಳುವಂತಹ ವಿಷಯ ಯಾವುದು ಅದನ್ನು ಯಾರಿಗೆ ಕೊಡಬೇಕು, ಇದು ಒಂದು ಮುಖ್ಯವಾದಂತಹ ವಿಷಯ. ಈಗ ಆಟಮ್ ಬಾಂಬ್ ಅನ್ನು ತಯಾರು ಮಾಡೋದು ಹೇಗೆ ಅಂತ ನಾವು ಸಾಮಾನ್ಯರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಬರ್ತದೋ? ಆಗಲ್ಲ. ಯಾಕೆ? ಅದು ನಾಶ ಮಾಡ್ತಕ್ಕಂತಹ ವಿಷಯ ಆಗಿದೆ. ಹಾಗೆ ಕೆಲವೊಂದು ವಿಷಯಗಳನ್ನು ಯಾರ ಕೈಯಲ್ಲಿ ಕೊಡಬೇಕು ಕೊಡಬಾರದು ಅನ್ನುವಂಥ ವಿವೇಚನೆ ಮಾಡಿ ನೀಡುವಂಥದ್ದು ಸಮಾಜದ ಹಿತದೃಷ್ಟಿಯಿಂದ. ಇದೊಂದು ಕಾರಣ. ಇನ್ನೊಂದು ಕಾರಣ, ನಚಿಕೇತನು ಅತ್ಯಂತ ಯೋಗ್ಯ ಅಧಿಕಾರಿ ಅಂತ ಯಮನಿಗೆ ಗೊತ್ತಿದ್ರೂ ಕೂಡ ಈ ಮೂಲಕವಾಗಿ ಈ ಜ್ಞಾನವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ಬೇರೆಯವರಿಗೆ ಆತ್ಮಜ್ಞಾನದ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಹೊಂದಬೇಕಾದ ಗುಣಗಳು ಯಾವುದು? ಸಾಧನ ಚತುಷ್ಟಯ ಸಂಪತ್ತಿ ಇದ್ದವನಿಗೆ ಮಾತ್ರ ಆತ್ಮಜ್ಞಾನ ಸಾಧ್ಯ ಎಂಬುದನ್ನು ಶ್ರುತಿ ತಿಳಿಸಬೇಕಾಗಿದೆ ಈ ಮೂಲಕವಾಗಿ. ಅದರಿಂದ ಕಥೆ ಎನ್ನುವಂತಹ ನಿಮಿತ್ತ ಇಟ್ಟುಕೊಂಡು ಅಲ್ಲಿ ನಮಗೊಂದು ಪಾಠ ನಡೀತಾ ಇದೆ. ನಾವು ಕಥೆಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಕೂತ್ಕೊಳ್ಬಾರ್ದು. ಈಗ ನಚಿಕೇತನಿಗೆ ಕೊಟ್ಟ ಮಾತನ್ನು ತಪ್ಪದಾಗ ಆಗ್ತದೆ, ಅವನು ವರವನ್ನು ಕೊಡದೆ ಇದ್ರೆ ಆಗಲ್ಲ. ಆ ಮೂಲಕವಾಗಿ ನಮಗೆ ಶ್ರುತಿ ಇನ್ನೊಂದಿಷ್ಟು ವಿಷಯಗಳನ್ನು ತಿಳಿಸಿಕೊಡ್ತಾ ಇದೆ, ಅಧಿಕಾರಿ ಲಕ್ಷಣಗಳನ್ನು ತಿಳಿಸಿಕೊಡ್ತಾ ಇದೆ ಎಂಬುದನ್ನು ತಿಳಿಯಬೇಕು. ಹಾಗೆ ಮುಂದಿನ ಮಂತ್ರಗಳಲ್ಲಿ ಇನ್ನೊಂದಿಷ್ಟು ಪ್ರಲೋಭನೆಗಳನ್ನು ಒಡ್ಡುತ್ತಾನೆ ನಚಿಕೇತನಿಗೆ. ಆದರೆ ಎಂತಹ ಪ್ರಲೋಭನೆಗಳನ್ನು ಒಡ್ಡಿದ್ರೂ ಕೂಡ ಒಂದು ಆಳವಾದ ಮಡುವಿನ ಹಾಗೆ ಅಲುಗಾಡದೆ ಸ್ಥಿರವಾಗಿ ಆ ವರವನ್ನೇ ಪ್ರಾರ್ಥಿಸುವ ನಚಿಕೇತನನ್ನು ನೋಡಿದಾಗ ಗೊತ್ತಾಗುತ್ತೆ, ಮುಮುಕ್ಷುತ್ವ ಅಂದ್ರೆ ಹೀಗಿರ್ಬೇಕಪ್ಪ, ವೈರಾಗ್ಯ ಅಂದ್ರೆ ಹೀಗಿರ್ಬೇಕು. ಇಂಥವನಿಗೆ ನಿಶ್ಚಿತವಾಗಿಯೂ ಕೂಡ ಆತ್ಮಜ್ಞಾನವಾಗುತ್ತದೆ ಎನ್ನುವಂತಹ ಒಂದು ಉತ್ತಮ ಶಿಷ್ಯನ ಲಕ್ಷಣ, ಉತ್ತಮ ವಿದ್ಯಾರ್ಥಿಯ ಲಕ್ಷಣ ಇಲ್ಲಿ ನಮಗೆ ನಚಿಕೇತನ ಮಾತುಗಳಲ್ಲಿ ಅಭಿವ್ಯಕ್ತವಾಗುವುದು ಕಾಣಿಸ್ತದೆ. ಮುಂದಿನ ತರಗತಿಯಲ್ಲಿ ಅದನ್ನು ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.